ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರಿದ ಭಾಗ, ದಿನಾಂಕ 11/10/2025. ಬಾಬಾ ಏನಿರ್ತಿದ್ರು, ಸಮಯದ ಅನುಸಾರ ಬಾಬ್ದಾದಾರ ಜೊತೆಗೆ ಸದಾಕಾಲ ಕಂಬೈಂಡ್ ಆಗಿರಬೇಕು. ಬಾಬನನ್ನ ಏನ್ ಮಾಡ್ಕೊಳ್ಬೇಕು? ಕಂಪ್ಯಾನಿಯನ್ ಮಾಡ್ಕೊಳ್ಬೇಕು. ಆದರೆ ನೀವೆಷ್ಟು ಪವಿತ್ರವಾಗಿರ್ತೀರೋ, ಶುದ್ಧವಾಗಿರ್ತೀರೋ, ಈಶ್ವರಿ ಸೇವೆಗೆ ಯೋಗ್ಯರಾಗಿರ್ತಿರೋ ಅಂಥವರ ಮಡಿಲಲ್ಲಿ ಮಾತ್ರ ನಾನಿರ್ತೇನೆ, ಅಂಥವರ ಭ್ರಕುಟಿಯಲ್ಲಿ ಮಾತ್ರ ನಾನಿರ್ತೇನೆ. ಅಂತಹ ಆತ್ಮಗಳನ್ನು ಮಾತ್ರ ನಾನು ಈಶ್ವರಿ ಸೇವೆಗೆ ಉಪಯೋಗ ಮಾಡಿಕೊಳ್ತೇನೆ. ಮಲಿನತೆ ಇದ್ದರೆ, ಕೊಳಕಿದ್ರೆ, ದುರ್ನಾತ ಇದ್ದರೆ, ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ರಾವಣ ಇಚ್ಛೆಗಳು, ವಿಕಾರಗಳು ಇದ್ದರೆ ಅಂತಹ ಆತ್ಮಗಳನ್ನು ಎಲ್ಲಿಯವರೆಗೆ ಅವರು ಸ್ವಚ್ಛವಾಗೋದಿಲ್ವೋ ಅಲ್ಲಿಯವರೆಗೆ ನಾನು ಅವರನ್ನು ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳೋದಿಲ್ಲ. ಅದಕ್ಕಾಗಿ ಅವರಿಗೆ ಈಶ್ವರನ ಅನುಭವ ಆಗೋದಿಲ್ಲ, ಸಂಪಾದನೆ ಆಗೋದಿಲ್ಲ, ಸಾಲ ತೀರೋದಿಲ್ಲ. ಆವಾಗ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅಷ್ಟು ವರ್ಷಗಳು ಕಳೆದರೂ ಕೂಡ ಒಂದು ಸಂಪಾದನೆಯ ಅನುಭವ ಅವರಿಗೆ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಏನು ಮಾಡಬೇಕಾಗ್ತದೆ? ವಿಕಾರವನ್ನು ಬಿಡಬೇಕಾಗ್ತದೆ. ಅದಕ್ಕಾಗಿ ಹೋಲಿಯ ಸಮಯದಲ್ಲಿ ಆ ವಿಕಾರವನ್ನು ಏನು ಮಾಡಬೇಕು? ಸುಡಬೇಕು. ಹಾಗಿದ್ರೆ ಯಾವ ಕಾರಣದಿಂದ ಆತ್ಮದಲ್ಲಿ ಮಲಿನತೆ ಹೇಳುವಂಥದ್ದು ತುಂಬಿದೆ? ಯಾವ ಕಾರಣದಿಂದ ಭಗವಂತನಿಗೆ ನಮ್ಮ ಮಕ್ಕಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ? ಏನು ಬೇಕು ಅಂತ ಬಾಬಾ ಹೇಳಿದರು, ಆದರೆ ಅದನ್ನು ಬೇಕು ಅಂತ ಆ ಸಾಧನೆ ಮಾಡಲಿಕ್ಕೆ ಮಕ್ಕಳಲ್ಲಿ ಏನು ಮಧ್ಯದಲ್ಲಿ ತೊಂದರೆಗಳು ಬರ್ತಾ ಇದ್ದಾವೆ ಹೇಳೋದನ್ನು ಇವತ್ತಿನ ಕ್ಲಾಸಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ. बाप दादा देखते हैं, बाप दादा ने पहले भी सुनाया है, अगर दिल में रावण की कोई पुरानी जायदाद, पुराने संस्कार के रूप में रह गई है, तो रावण की चीज पराई चीज हो गई ना. ಮನಸ್ಸಿನಲ್ಲಿ ಏನ್ ಮಾಡ್ತಾರಂತೆ? ರಾವಣನ ಹಳೆಯ ವಸ್ತುಗಳನ್ನ ಏನ್ ಮಾಡ್ತಾರಂತೆ? ಇಟ್ಕೊಳ್ತಾರಂತೆ. ಆದ್ರೆ ಅದು ಆ ವಸ್ತುಗಳು ರಾವಣಂದು, ನಿಮ್ದು? ಯಾರ್ದದು? ರಾವಣಂದು. ರಾವಣನ್. ಹ್ಮ್. ಅದು ರಾವಣಂದು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಹದ್ದಿನಲ್ಲಿರುತ್ತೆ. ಆ ಹದ್ದಿನ ಹದ್ದಿಗೂ ರಾವಣನಿಗೇನು ಸಂಬಂಧ ಇಲ್ಲ. ಹದ್ದಂದ್ರೆ ಲಿಮಿಟೆಡ್, ಬಿ ಹದ್ದಂದ್ರೆ ಅನ್ಲಿಮಿಟೆಡ್. ಆದ್ರೆ ಇಲ್ಲಿ ಇದು ರಾವಣಂದು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಶರೀರಕ್ಕೆ ಸಂಬಂಧಪಟ್ಟಿರುವಂತದ್ದು. ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಈಗ ನೋಡಿ, ಸಿಟ್ಟು ಏನಾಗ್ತದೆ? ನಿರಾಕಾರ ತಾನೆ ಹೌದು. ಅಲ್ವಾ? ಕೆಲವೊಂದ್ಸಲ ಕಾಮ ವಿಕಾರ, ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ಇದು ನಿರಾಕಾರ ಅಲ್ವಾ? ಹಣ ಬೇಕು, ಅಂತಸ್ತು ಬೇಕು, ಅಧಿಕಾರ ಬೇಕು, ಅದು ಓಕೆ. ಹೆಸರು ಕೀರ್ತಿ ಬೇಕು, ಅದು ನಿರಾಕಾರ ಅಲ್ವಾ? ಓಕೆ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ ನೋಡಿ, ಒಂದು ಸ್ತ್ರೀ ಇದ್ದಾರೆ, ತಾಯಿ ಮನೇಲಿ ಇದ್ದಾರೆ, ತುಂಬಾ ಬಡತನ, ಹೊಲದ ಕೆಲಸ ಮಾಡಬೇಕು. ಓಕೆ. ಆವಾಗ ಅವ್ರ ಬಟ್ಟೆ ಮತ್ತು ಶರೀರ ಹೆಂಗಿರ್ತದೆ? ಕೊಳೆಯಾಗಿರ್ತದೆ. ಕೊಳೆಯಾಗಿರ್ತದೆ. ಬಟ್ಟೆ ಹಳೇದಿರ್ತದೋ ಹೊಸದಿರ್ತದೋ? ಹಳೇದಿರ್ತದೆ. ಹಳೇದಿರ್ತದೆ. ಸರಿ. ಅವ್ರಿಗೆ ಒಂದ್ ದಿವಸ ಮದುವೆ ಆಯ್ತು. ಯಾರ ಜೊತೆಗೆ? ಪತಿ ಜೊತೆ. ರಾಜ್ಕುಮಾರ್ ಜೊತೆಗೆ. ಯಾರ ಜೊತೆಗೆ? ರಾಜ್ಕುಮಾರ್. ರಾಜ್ಕುಮಾರನ ಜೊತೆ. ಈ ರಾಜ್ಕುಮಾರ ಶ್ರೀಮಂತನಾಗಿರ್ತಾನೋ ಬಡವನಾಗಿರ್ತಾನೋ? ಶ್ರೀಮಂತನಾಗಿರ್ತಾನೆ. ಶ್ರೀಮಂತನಾಗಿರ್ತಾನೆ. ಸರಿ. ಅವನಿರುವಂತ ಸ್ಥಳ ಸ್ವಚ್ಛವಾಗಿರ್ತದೋ ಗಲೀಜಾಗಿರ್ತದೋ? ಸ್ವಚ್ಛವಾಗಿರುತ್ತೆ. ಸ್ವಚ್ಛವಾಗಿ. ಓಕೆ. ಇವರಲ್ಲಿ ಯಾವ ಸಂಸ್ಕಾರ ಇದೆ? ಯಾರಿಗೆ ಮದುವೆ ಆಗಿದೆಯಲ್ಲ ಅವ್ರ ಸಂಸ್ಕಾರ ಏನು? ಹಳೆ ಬಟ್ಟೆ ಹಾಕೊಳ್ಳೋದು, ಮತ್ತೆ ಪ್ರತಿದಿನ ಹೋಗೋದು, ಕೆಲಸ ಹಸುವಿನ ಹಾಲು ತೆಗೆಯೋದು, ಸೆಗಣಿ ತೆಗೆಯೋದು. ಓಕೆನಾ? ಅದನ್ನ ಏನು ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು, ಯಾವುದು ಹಸುವಿರುವಂತ ಸ್ಥಳ, ಅದನ್ನ ಕ್ಲೀನ್ ಮಾಡೋದು ಅವರ ಒಂದು ಕಾಯಕ, ಕೆಲಸ, ಸಂಸ್ಕಾರ, ಉದ್ಯೋಗ. ಯಾವಾಗ? ಮದ್ವೆ ಆಗಕ್ಕಿಂತ ಮೊದ್ಲು. ಮದುವೆ ಆಗಿಂತ ಮೊದಲು. ಈಗ ಮದುವೆ ಆಗಿ ಬಂದ ಮೇಲೆ ರಾಜನ ಆಸ್ಥಾನದಲ್ಲಿ, ಅರಮನೆಯಲ್ಲೂ ಕೂಡ ಹಸು ಇರ್ತದೋ ಇರಲ್ವೋ? ಇರಲ್ಲ. ಆ
ಇರುತ್ತೆ ಅರಮನೆ ಇರುತ್ತೆ ಇರ್ತದೆ ಇರಲ್ವಾ? ಇರುತ್ತೆ. ಇರ್ತದೆ, ಅರಮನೆಯಲ್ಲಿ ಇರ್ತದೆ ಅಲ್ವಾ? ಎಲ್ಲೋ ಒಂದ್ ಕಡೆ ದೂರದಲ್ಲಿ ಇರ್ತದೆ. ಓಕೆನಾ? ಆವಾಗ ಅಲ್ಲಿ ಹಸು ಇದ್ದಾಗ ಅದ ಹಸುವಿನ ಕೆಲಸ ಮಾಡೋರು ಆಳ್ಗಳು ರಾಣಿ ಅಲ್ಲ, ರಾಜಕುಮಾರ್ ಬೇರೆ ಇರ್ತಾರೆ. ಓಕೆ, ಇವ್ರೇನ್ ಮಾಡ್ತಾರೆ, ಹಳೆ ಸಂಸ್ಕಾರ ಇರುವಂತ ಕಾರಣದಿಂದ ಪ್ರತಿದಿನ ಬೆಳಿಗ್ಗೆ ಎದ್ದು ಬಿಟ್ಟು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡಿರ್ಲಿ, ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡೋದು ಏನ್ ಮಾಡೋದು ಕೊಟ್ಟಿಗೆ ಹೋಗ್ಬಿಟ್ಟು ಹಾಲು ತೆಗೆಯೋದು, ಸೆಗಣಿ ತೆಗೆಯೋದು. ಯಾಕೆ ಹೇಳಿ? ಸಂಸ್ಕಾರ. ಸಂಸ್ಕಾರ. ಸಂಸ್ಕಾರ ಆಗ್ಬಿಟ್ರೆ ಮಾಡಿ 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 ಏನಾಗ್ಬಿಟ್ಟಿದೆ ಅಂತಂದ್ರೆ ಅದನ್ನು ಮಾಡಿಲ್ಲ ಅಂತ ಇವ್ರ ಹತ್ರ ಆಗೋದಿಲ್ಲ. ಬೇರೆ ಕೆಲಸ ಮಾಡಿ ಪ್ರಾಕ್ಟೀಸ್ ಇಲ್ಲ ಅವರಿಗೆ, ಅಡುಗೆ ಮಾಡಿ ಗೊತ್ತಿಲ್ಲ. ಓಕೆನಾ? ಬೇರೆ ಹಣ್ಣುಗಳನ್ನ ತಿಂದು ಗೊತ್ತಿಲ್ಲ. ಏನ್ ತಿಂದೆ ಗೊತ್ತು? ಸಗಣಿ ಎತ್ತೋದು. ಅಲ್ಲ, ತಿನ್ನೋದಲ್ಲಿ ಮುದ್ದೆ ತಿನ್ಬಿಟ್ಟೆ ಗೊತ್ತೇ ಹೊರತು ರೊಟ್ಟಿ ಗಿಟ್ಟಿ ತಿನ್ಬಿಟ್ಟಲ್ಲಿ ಪ್ರಾಕ್ಟೀಸ್ ಇಲ್ಲ. ಈ ರಾಜ್ಕುಮಾರ್ನಿಗೆ ರೊಟ್ಟಿ ತಿನ್ ಪ್ರಾಕ್ಟೀಸ್, ಅವರಿಗೆ ಮುದ್ದೆ ತಿನ್ ಪ್ರಾಕ್ಟೀಸ್. ಓಕೆನಾ? ಇವನಿಗೆ ಕ್ಲೀನ್ ಆಗಿರುವಂತ ಪ್ರಾಕ್ಟೀಸ್, ಅವ್ರಿಗೆ ಗಲೀಜಾಗುವಂತ ಪ್ರಾಕ್ಟೀಸ್. ಅನ್ನ ಅವರಿಗೆ ವಾರಕ್ಕೊಂದ್ಸಲ ಸ್ನಾನ ಮಾಡೋ ಪ್ರಾಕ್ಟೀಸ್, ಇವ್ರಿಗೆ ದಿನಕ್ಕೆ 4 ಸಲ ಸ್ನಾನ ಮಾಡೋ ಪ್ರಾಕ್ಟೀಸ್. ಓಕೆನಾ? ಇವರಿಗೇನು ಅಂತಂದ್ರೆ ಆದಷ್ಟು ಬಡವರಾಗಿರೋ ಹರಿದೋಗಿರೋ ಬಟ್ಟೆ ಹಾಕೊಳ್ಳೋ ಪ್ರಾಕ್ಟೀಸ್, ಅವರಿಗೆ ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು. ಅವಾಗ ಇಬ್ಬರಲ್ಲೂ ಕೂಡ ಸಂಸ್ಕಾರ ಏನಾಗೋದಿಲ್ಲ, ಮಿಲನ ಆಗೋದಿಲ್ಲ. ಮ್ಯಾಚ್ ಆಗೋದಿಲ್ಲ. ಆವಾಗ ಸೆಗಣಿಲಿ ಕೆಲಸ ಮಾಡ್ಕೊಂಡು ಅರಮನೆ ಒಳಗಡೆಗೆ ಬಂದಾಗ, ರಾಜಕುಮಾರನ ಹತ್ರ ಬಂದಾಗ, ರಾಜಕುಮಾರ ರಾಜಕುಮಾರಿಯನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾನೋ ಇಲ್ಲವೋ? ಇಲ್ಲ. ಇಲ್ಲ ತಾನೆ? ಆ ಒಂದು ರಾಜಕುಮಾರಿಗೆ ನಾನು ರಾಜಕುಮಾರನ ಮದುವೆ ಮಾಡ್ಬೇಕು ಅಂತ ಕನ್ಸಿರ್ತದೆ. ಓಕೆ, ಶ್ರೀಮಂತಿಗೆ ಬೇಕು ಅಂತ ಇರ್ತದೆ. ಆದ್ರೆ ಶ್ರೀಮಂತಿಕೆಗೆ ತಕ್ಕ ಹಾಗೆ ತನ್ನನ್ನ ಶಾರೀರಿಕವಾಗಿ ಏನ್ ಮಾಡೋದಿಲ್ಲ ಒಂದು ಮಹಿಳೆ ಚೇಂಜ್ ಮಾಡ್ಕೊಳ್ತಿದ್ದಾಗ, ಆವಾಗ ರಾಜಕುಮಾರನಿಗೆ ಎಲ್ಲೋ ಬೇರೆ ಕಡೆ ಫಂಕ್ಷನ್ಗೆ ಹೋದಾಗ ಈ ಸೆಗಣಿ ವಾಸನೆ ಬರ್ತಾ ಇರುವಂತ ರಾಜಕುಮಾರನ ಕರ್ಕೊಂಡು ಹೋದ್ರೆ ರಾಜಕುಮಾರನ ಕತೆ ಏನಾಗ್ತದೆ? ಏನಾಗತ್ತೆ? ಅವಮಾನ ಆಗುತ್ತೆ. ಆಗತ್ತೆ ತಾನೆ? ಅದನ್ನೇ ಇಲ್ಲಿ ಬಾಬಾ ಹೇಳ್ತಾರ. ಬಾಬನ್ ಮಗು ಆಗೋ ಮೊದ್ಲು ಸಾಯಂಕಾಲ ಆದ ತಕ್ಷಣ ಏನ್ ಮಾಡ್ತಾ ಇದ್ರು? ರೋಡ್ ಪಕ್ಕದಲ್ಲಿ ಘಟಾನ್ ಹತ್ತಿರುವಂತ ಮಸಾಲೆ ಪುರಿ ಅಂಗಡಿಯಲ್ಲಿ ಮಸಾಲೆ ಪುರಿ ತಿನ್ನೋದು, ಗೋಬಿ ಮಂಚೂರಿ ತಿನ್ನೋದು, ನಾನ್ ವೆಜ್ ತಿನ್ನೋದು, ಸುಳ್ಳು ಹೇಳೋದು, ಊರ್ ಸುತ್ತಲಿಕ್ಕೆ ಹೋಗೋದು, ಇದೆಲ್ಲ ಏನಿತ್ತು ಪ್ರಾಕ್ಟೀಸ್ ಇತ್ತು. ಶಾರೀರಿಕವಾಗಿ ಅಲ್ವಾ? ಸಿಟ್ಟು ಮಾಡ್ಕೊಳ್ಳೋದು, ಬೇರೆ ಕೆಟ್ಟದನ್ನ ಬಯಸೋದು, ನಿಂದನೆ ಮಾಡೋದು, ಕಾಲು ಎಳೆಯೋದು, ಸೂಕ್ಷ್ಮವಾಗಿ. ಓಕೆ, ಈಗ ನಾವ್ ಯಾರ ಜೊತೆಗಿದ್ದೀವಿ ಬಾಬಾ ಅಂದ್ಮೇಲೆ ಅದನ್ನೆಲ್ಲ ಇವಾಗ ಕಡಿಮೆ ಮಾಡ್ಬೇಕೋ ಬೇಡವೋ? ಖಂಡಿತ. ಬಾಬನ ಮಗು ಆಗೋ ಮೊದಲು ಸೀರಿಯಲ್ ನೋಡೋದೇನು, ಫಿಲ್ಮ್ ನೋಡೋದೇನು ಅಲ್ವಾ? ಅದನ್ನ ಮಾಡ್ತಾ ಇದ್ವಿ. ಶರೀರವನ್ನ ಡೆಕೋರೇಷನ್ ಮಾಡ್ಕೊಳ್ತಿದ್ವಿ. ಇವಾಗ ವೈಟ್ ಬಟ್ಟೆ ಅಷ್ಟೇ, ಡೆಕೋರೇಷನ್ ಇಲ್ಲ. ಆತ್ಮದ ಡೆಕೋರೇಷನ್ ಅಂತಂದ್ರೆ ಯಾರನ್ನ ನೀವು ಮದುವೆ ಆಗಿದಿರೋ ಅದಕ್ಕೆ ತಕ್ಕಾಗಿ ನಾನೇನ್ ಮಾಡ್ಬೇಕು? ಇರಬೇಕು. ಚೇಂಜ್ ಮಾಡ್ಬೇಕಲ್ವಾ? ಮನೇಲಿ ಎಲ್ಲರೂ ರಾಜಕುಮಾರನ ಫ್ಯಾಮಿಲಿ ಅವರು ಎಲ್ಲರೂ ರೊಟ್ಟಿ ತಿಂತಾ ಇದಾರೆ, ನೀವು ಮಾತ್ರ ಏನ್ ತಿನ್ನೋದು? ಮುದ್ದೆ ತಿನ್ನೋದು. ಅವರೆಲ್ಲ ಮನೇಲಿ ಅಡಿಗೆ ಮಾಡ್ಕೊಂಡು ತಿಂತಾರೆ, ನೀವು ಮಾತ್ರ ಹೊರಗಡೆ ಹೋಟೆಲಿಂದ ಊಟ ತಗೊಂಡು ತಿನ್ನೋದು. ಅವಾಗ ಏನಾಗತ್ತೆ? ಸಂಸ್ಕಾರ ಮ್ಯಾಚ್ ಆಗೋದಿಲ್ಲ. ಅದಕ್ಕಾಗಿ ಏನ್ ಹೇಳ್ತಾರೆ, ರಾಜಕುಮಾರ ಹೇಗಿರ್ತಾನೆ ಅಂತಂದ್ರೆ ತನ್ನಲ್ಲಿರುವಂತ ಆಸ್ತಿಯನ್ನು ಬೇರೆಯವ್ರಿಗೆ ದಾನ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತಾಳೆ. ಈ ರಾಜಕುಮಾರ ಏನ್ ಮಾಡ್ತಾಳೆ ಹೇಳಿ? ಇರೋದನ್ನೆಲ್ಲ ಕಿತ್ಕೊಂಡ್ ಬರ್ತಿರ್ತಾರೆ. ಈ ಹಳೆ ಜನರಿಗೆ ಹೆಂಗಿರ್ತದೆ ಗೊತ್ತಾ? ಹೊಲದಿಂದ ಮನೆಗೆ ಬರಬೇಕಾದ್ರೆ ಪಕ್ಕದಲ್ಲಿರುವಂತ ಬಾಟ್ಲ್ ಬಿದ್ದಿರೋದು ಪ್ಲಾಸ್ಟಿಕ್ ಇಂದ ಎತ್ಕೊಂಡ್ ಬರೋದು ಅಲ್ವಾ? ಎಲ್ಲೋ ಕಬ್ಬಣ ಬಿದ್ದಿದೆ ಎತ್ಕೊಂಡ್ ಬರೋದು, ಇದು ಪ್ರಾಕ್ಟೀಸ್ ಇರ್ತದೆ ಅಲ್ವಾ? ಹಾಗೆ ನೀವು ಹೊರಗಡೆ ಹೋದಾಗ ಅದೇ ಸಂಸ್ಕಾರ ಇರುವಂತ ಕಾರಣದಿಂದ ಹೊರಗಡೆ ಇರೋದನ್ನೆಲ್ಲ ಎತ್ಕೊಂಡ್ಬಾರ್ದು. ಇನ್ನು ಕೆಲವರ ಮನೆಗೆ ಹೋದಾಗ ಏನಾಗುತ್ತೆ, ಕೆಲವ್ರಿಗೆ ಏನ್ ಸಂಸ್ಕಾರ ಇರ್ತದೆ, ಓ ನಿಮ್ಮಲ್ಲಿ ಹೂವಿನ ಗಿಡ ಇದೆಯಾ, ನನ್ಗೆ ಸ್ವಲ್ಪ ಕೊಡಿ, ಕೇಳೋದೇ ಇಲ್ಲ, ಕಟ್ ಮಾಡ್ಕೊಂಡು ತಗೊಂಡ್ ಬಂದ್ಬಿಡೋ. ಏನ ಅಲ್ಲಿ ತರಕಾರಿ ಇಲ್ಲಿ, ತಿಂಡಿ ಇಲ್ಲಿ, ವಸ್ತು ಏನಿದ್ರು ಕೂಡ ಏನ್ ಮಾಡ್ಬಿಡೋದು, ಎತ್ಕೊಂಡು ಬರೋದೇನೆ ಅವ್ರದ್ದು ಏನಿರ್ತದೆ, ಸಂಸ್ಕಾರ. ಹಾಗೆ ಕೆಲವೊಂದು ಮಕ್ಕಳಿಗೆ ಏನು ಅಂತಂದ್ರೆ ಈ ಲೌಕಿಕದಲ್ಲೇ ಹೋಗೋದು, ಪಿಕ್ನಿಕ್ಕಿಗೆ ಹೋಗೋದು, ಟೂರ್ ಸುತ್ತಲಿಕ್ಕೆ ಹೋಗೋದು, ಹೊರಗಡೆ ಆಹಾರವನ್ನ ತಿನ್ನೋದು, ಇಂದಿರ ಸುಖವನ್ನ ಮಾಡೋದು, ಅಲ್ಲಿಂದನೇ ಏನ್ ಮಾಡೋದು, ಮನೆಗೆ ತಗೊಂಡು ಬಂದ್ಬಿಟ್ಟು ಏನ್ ಮಾಡೋದು, ಬಾಬನ ಎದುರುಗಡೆ ಯೋಗದ ಟೈಮಲ್ಲಿ ಹೋದ್ರೆ ಮನಸ್ಸು ಬುದ್ಧಿ ಹೆಂಗೆ ಹೇಗಿರ್ತದೆ? ಕಿಚಿ 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 ಕಿಚ ಆಗ್ತದೆ, ತುರ್ಕೆ ಬರ್ತಾ ಇರ್ತದೆ ಅಲ್ವಾ? ಹಾಗೆ ಈ ರೀತಿ ಇದ್ದಿರುವಂತ ಮಕ್ಕಳನ್ನ ಬಾಬಾ ಎಷ್ಟು
ಎಷ್ಟು ಅವರು ಕ್ಲೀನ್ ಮಾಡಿದ್ರು ಕೂಡ, ಈಗ ನೋಡಿ ಕೆಲವೊಂದು ಚಿಕ್ಕ ಮಕ್ಕಳು ಇರ್ತಾರಲ್ಲ, ನೀವು ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಹೊಸ ಬಟ್ಟೆ ಹಾಕಿದ ತಕ್ಷಣದಲ್ಲಿ ಅವರು ಸೋಫಾ ಇದ್ರು ಚೇರ್ ಮೇಲೆ ಕೂತ್ಕೊಳ್ಳೋದೇ ಇಲ್ಲ. ಅವ್ರೇನ್ ಮಾಡ್ತಾರೆ, ಏನ್ ಆಟ ಮಾಡ್ತಾರೆ, ಆಡಕ್ ಮಣ್ಣಿಗೆ ಹೋಗ್ತಾರೆ. ನೆಲದ ಮೇಲೆ ಹೊರಲಾಡೋದೇ ಕೆಲಸ ಅವರಿಗೆ. ಓಕೆ, ಮಣ್ಣಲ್ಲಿ ಆಟ ಆಡೋದೇ ಕೆಲಸ ಅವರಿಗೆ. ನೀವು ಮಾಡಿದ ಅಷ್ಟೇ ಒಂದು ನಿಮಿಷ, ಕೆಲವೊಂದ್ಸಲ ಹೇಳ್ತಾರಲ್ಲ ಏನಂತ, ಮಾಡಿಬಿಟ್ಟು 2 ನಿಮಿಷ ಆಗ್ಲಿಲ್ಲ ಅಷ್ಟೊತ್ತಿಗೆ ನೀನೇನ್ ಮಾಡ್ಕೊಂಡಿದ್ದೆ, ಗಲೀಜ್ ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡೆ. ಅಂದಮೇಲೆ ಈಗ ನಾನು ಈಶ್ವರಿ ಸೇವೆಯನ್ನ ಮಾಡಬೇಕು, ಬಾಬನ್ ಜೊತೆ ಕಂಬೈಂಡ್ ಆಗ್ಬೇಕು ಅಂತಂದ್ರೆ ಈ ರಾವಣನಿಗೆ ಸಂಬಂಧಪಟ್ಟಂತ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಸಂಸ್ಕಾರವನ್ನೇನ್ ಮಾಡ್ಬೇಕಾಗ್ತದೆ, ಬದಲಾವಣೆ. ಬಿಡಬೇಕಾಗ್ತದೆ. ಏನ್ ಮಾಡ್ಬೇಕು, ಚೇಂಜ್ ಮಾಡ್ಕೊಳ್ಬೇಕು, ಅಥವಾ ಅದನ್ನ ಬಿಡಬೇಕಾಗ್ತದೆ. ಅದನ್ನೇ ಬಾಬಾ ಹೇಳ್ತಿದ್ದಾನೆ, ಬೇರೆಯವರ ವಸ್ತುವನ್ನ ನೀವೇನ್ ಮಾಡಿದಿರಿ, ಇಟ್ಕೊಂಡಿದ್ದೀರಾ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಹೌದು ನನ್ನ ಅಪ್ಪನ ಮನೇಲಿ ಕೊಟ್ಟಿರೋದು. ಯಾವ್ದು ಅಪ್ಪನ ಮನೇಲಿ ಕೊಟ್ಟಿರೋದು, ಹಳೇದು ಹರಿದೋಗಿರೋದು ಅಲ್ವಾ. ರಾಜ್ಕುಮಾರ್ ಹೇಳ್ತಾರೆ, ನಾನೇ ಹೊಸದು ಕೊಡ್ತಾ ಇರ್ಬೇಕು, ಅದನ್ನ ಯಾಕೆ ಇಟ್ಕೊಳ್ತೀಯಾ, ಕೊಳ್ತೋಗಿರೋದು, ವಾಸನೆ ಬರೋದು ಅಲ್ವಾ. ನಾನು ಕೊಡ್ತಿದ್ದೇನೆ, ನಿನ್ಗೇನು ಉಪವಾಸ ಹಾಕಿಲ್ವಲ್ಲ, ನಿನ್ಗೆ ಬಟ್ಟೆ ಕೊಡಲ್ಲ ಅಂತ ಹೇಳಿಲ್ವಲ್ಲ ಅಲ್ವಾ. ಈಗ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಹೊಟ್ಟೆ ಕಿಚ್ಚು, ಇದನ್ನೆಲ್ಲ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು. ಇಟ್ಕೋಬಾರ್ದು. ಹೋಗಬಾರ್ದು. ಯಾವ್ದನ್ನ ಇಟ್ಕೊಳ್ಬೇಕು, ಜ್ಞಾನ. ಸುಖ, ಶಾಂತಿ, ಆನಂದ, ಪ್ರೇಮ ಇಟ್ಕೋಬೇಕು. ಇಟ್ಕೊಳ್ಬೇಕಲ್ವಾ. ಈ ಜ್ಞಾನ ಎಲ್ಲ ನಮ್ಗೆ ಗೊತ್ತು, ಆದರೆ ನಾವು ಮಾಡೋದೇನು, ಅದನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಬಾಬಾ ಹೇಳ್ತಾರೆ, ನಾನು ನಿಮ್ಮ ಜೊತೆಗಾರನಾಗದೇ ಇರೋದಕ್ಕೆ, ಆಗ್ಲಿಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಕಾರಣ ಯಾವುದು, ರಾವಣನ ಸಂಸ್ಕಾರ. ನನಗೆ ಮದುವೆ ಆದ ಮೇಲೂ ಕೂಡ, ನನ್ನನ್ನು ಪ್ರಿಯತಮ ಲವನ್ ಅಂತ ಒಪ್ಕೊಂಡ ಮೇಲೂ ಕೂಡ ಇನ್ನೂ ನಾನು ಹೇಳಿದ ಮಾತನ್ನು ಕೇಳೋದಿಲ್ಲ. ನೀವು ರಾವಣನ ವಸ್ತುವನ್ನೇ ಏನ್ ಮಾಡ್ಕೊಂಡಿದ್ದೀರಿ, ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ. ಇಟ್ಕೊಂಡಿರುವಂತ ಕಾರಣದಿಂದ ಅಂತಹ ಮಕ್ಕಳನ್ನ ನಾನು ಈಶ್ವರಿ ಸೇವೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪರಾಯಿ ಚೀಸ್ ಕೋ ಕಭಿ ಭಿ ಅಪ್ನೆ ಪಾಸ್ ರಖನೇ ಹಿ ಜಾತಾ ಹೈ. ಬೇರೆ ವಸ್ತುವಿನ ಜೊತೆಲಿ ಇಟ್ಕೊಳ್ಬೇಕಾ ಬೇಡವೋ, ಇಟ್ಕೋಬಾರ್ದು. ಆವಾಗಿತ್ತು ಅಪ್ಪ ಅಮ್ಮ ಇದ್ರು ಹೌದು, ಆದ್ರೆ ಈಗ ಮದುವೆ ಆಗಿದೆ ಅಲ್ವಾ, ಈಗ ಜೀವನ ಯಾರ ಜೊತೆಗೆ, ಪತಿ ಜೊತೆಗೆ. ಪತಿ ಜೊತೆಗೆ ಅಂದ್ಮೇಲೆ ಅವ್ರಿಗೆ ಬೇಕಾದಾಗ ನಾನೇನ್ ಮಾಡ್ಬೇಕಾಗ್ತದೆ, ಇರ್ಬೇಕಾಗ್ತದೆ. ಜೀವನವನ್ನ ಮಾಡ್ಬೇಕಾಗ್ತದೆ ಅಲ್ವಾ. ನಾವು ಭಕ್ತಿ ಮಾರ್ಗದಲ್ಲಿ ಪೂಜೆ ಪುನಸ್ಕಾರ ಉಪವಾಸಗಳನ್ನ ಮಾಡಿದ್ವಿ, ಆದ್ರೆ ಈಗ ಯೋಗ ಮಾಡ್ಬೇಕು ಅಲ್ವಾ, ಅಮೃತ ವೇಳೆಗೆ ಹೇಳ್ಬೇಕು, ಸಾಧನೆ ಮಾಡ್ಬೇಕು. ಈಗ ಸ್ಟೈಲ್ ಏನಾಗ್ತದೆ, ಚೇಂಜ್ ಆಗ್ತದೆ. ಬದಲಾವಣೆ. ಕೆಲವರು ಎರಡೂ ಕಡೆ ಕಾಲಿಟ್ಟು ಬಿಡ್ತಾರೆ, ಅದನ್ನು ಮಾಡ್ತಾ ಇರ್ತಾರೆ, ಇದನ್ನು ಮಾಡ್ತಾರೆ. ಅಂದ್ರೆ ಏನರ್ಥ, ಎರಡ್ ಕಡೆ ಬೆಳಿಗ್ಗೆ ಪತಿ ಮನೆಯಲ್ಲಿ, ರಾತ್ರಿ ತವ್ರ ಮನೆಯಲ್ಲಿ. ಅವಾಗ ಏನಾಗ್ತದೆ, ಅಲ್ಲಿ ತಂದು ಇಲ್ಲಿ ಹಾಕೋದು, ಇಲ್ಲಿ ತಂದು ಅಲ್ಲಿ ಹಾಕೋದು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಇಲ್ಲೂ ಇಲ್ಲ, ಎರಡು ದೋಣಿ ಮೇಲೆ ಕಾಲು ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಇಲ್ಲಿ ಮಾತಾಡ್ತಾರೆ, ಈ ಎಲ್ಲ ಕಾರಣಗಳಿಂದ ನಾನು ನಿಮ್ಮನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೃಷ್ಣನಿಗೆ 16,108 ಜನ ಏನ್ ಮಾಡಿದ್ದಾರೆ, ಪತ್ನಿ ಪತಿಯನ್ನು ತೋರಿಸಿದ್ದಾರೆ. ನಂಬರ್ 1 ಪುರುಷಾರ್ಥ ಅನುಸಾರ ನಿಕಾಲ್ ದಿಯಾ ಜಾತಾ ಹೈ. ಯಾವ ವಸ್ತುಗಳು ನಿಮ್ಗೆ ತೊಂದರೆಯನ್ನ ಕೊಡ್ತಾವೋ ಅದನ್ನ ಇಟ್ಕೊಳ್ಬೇಕು, ತೆಗೆದು ಬಿಸಾಕ್ಬೇಕು. ತೆಗೆದು ಬಿಸಾಕ. ಕೊಳ್ತೋಗಿರೋ ಟೊಮೆಟೊ, ತುಕ್ಕು ಹಿಡಿದಿರೋ ಕಬ್ಬಣ ಎಲ್ಲ ಮನೇಲಿ ಚೆನ್ನಾಗಿ ಮುಂದೆಲ್ಲ ಉಪಯೋಗ ಬರ್ತದೆ ಅಂತ ಏನ್ ಮಾಡ್ಬೇಕು, ಇಟ್ಕೊಳ್ಬೇಕೋ ಬೇಡವಾ. ಇಟ್ಕೋಬಾರ್ದು. ಯಾರೋ ನಿಂದನೆ ಮಾಡಿರ್ತಾರೆ, ಯಾರೋ ಸಿಟ್ಟು ಮಾಡ್ಕೊಂಡು ಮಾಡಿರ್ತಾರೆ, ನಿಮ್ ಚೆನ್ನಾಗಿ ಬೈದಿರ್ತಾರೆ, ಅದನ್ನ ಇಟ್ಕೊಂಡಿಟ್ರು, ಅಯ್ಯೋ ಯಾಕೆ ಹೇಳಿದ್ರು ಅಂತ ಏನ್ ಮಾಡ್ತಾರೆ, ಅದನ್ನ ಇಟ್ಕೊಂಡು ಅದನ್ನ ದೊಡ್ಡ ಪರ್ವತ ಮಾಡ್ಬಿಡ್ತಾರೆ. ಅದನ್ನೇ ಬಾಬಾ ಕೊಟ್ಟಿರುವಂತ ಶಾಂತಿ, ಸುಖ, ಸಂತೋಷ, ಆನಂದವನ್ನೇ ಇಟ್ಕೊಳ್ಳಲ್ಲ. ಇಟ್ಕೊಳ್ಳೋದಿಲ್ಲ ಅಲ್ವಾ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಹೇಗಿರ್ಬೇಕು ನಾವು, ಒಂದು ದೂದು ಪೇಡ ಕೊಟ್ರೆ ಬಾಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನ ಅನುಭವಿಸಿ ಏನ್ ಮಾಡ್ಬೇಕು, ತಿನ್ಬೇಕು. ಹಾಗೆ ಬಾಬಾ ಕೊಡುವಂತ ಆಸ್ತಿಯನ್ನ ನಾವೇನ್ ಮಾಡ್ಬೇಕಾಗ್ತದೆ, ಚೆನ್ನಾಗಿ ಅನುಭವಿಸ್ಬೇಕಾಗ್ತದೆ. ಓಕೆ, ರಾವಣನ ಆಸ್ತಿಯ ಇಚ್ಛೆ ನಮ್ಗೆ ಏನಾಗ್ಬಾರ್ದು, ಇರಕೂಡದು. लेकिन बाप दादा ने देखा है, टूर रिहान में सुनते भी हैं कि बच्चे क्या कहते, बाबा मैं क्या करूं, मेरे संस्कार ही ऐसे हैं. ಬಾಬ್ ದಾದ ನೋಡ್ತಿದಾರಂತೆ, ಬಾಬಾನ ಹತ್ರ ಆತ್ಮಿಕ ಸಂಭಾಷಣೆಯನ್ನ ಮಾಡ್ತಾರಂತೆ. ಏನಂತ, ಬಾಬಾ ನೀನ್ ಹೇಳೋದೆಲ್ಲ ಸರಿ, ಮುರಳಿ ನೀನ್ ಏನ್ ಹೇಳ್ತೀಯೋ ಅದು ಕರೆಕ್ಟ್ ಆಗಿ ಏನಾಗಿದೆ, ಪಕ್ಕಾ ಇದೆ, 100% ಕರೆಕ್ಟ್ ಇದೆ. ಅದೇನ್ ಮಾಡೋದು, ನನ್ನ ಸಂಸ್ಕಾರನೇ ಹಂಗೆ. ಏನದು ಸಂಸ್ಕಾರ,
ಏನಿದು ಸಂಸ್ಕಾರ? ಸಿಟ್ಟು, ಕೋಪ, ತಿನ್ನೋದು. ಬಾಬಾ ಯಾರಾದ್ರೂ ಒಂದು ಮಾತು ಇದೆಯಲ್ಲ ಹೇಳಿದ್ರೆ ನನಗೆ ಇಟ್ಕೊಳ್ಳೋ ಅಭ್ಯಾಸನೇ ಇಲ್ಲ. ಸರಿನಾ? ಒಂದು ಹೇಳಿದ್ರೆ ಅವ್ರು return. ಹೇಳ್ತೀವಿ. 4 ಹೇಳ್ಬಿಟ್ಟು ವಾಪಸ್ ಕೊಟ್ಟೇ ಬರೋದು ನಮ್ ಕೆಲಸ. ಯಾಕಂತಂದ್ರೆ ದೇವತಾ ಸಂಸ್ಕಾರ ಅಲ್ವಾ ಬಾಬಾ. ಅದಕ್ಕಾಗಿ ಏನ್ ಮಾಡೋದು? ಕೊಡೋದೇ ಕೆಲಸ, ತಗೊಳ್ಳೋದಿಲ್ಲ. ಅವ್ರು ಒಂದು ಕೊಟ್ರೆ ನಾವೆಷ್ಟು ಕೊಡ್ತೀವಿ? 4 ಕೊಡ್ತೀವೋ ಕೊಡಲ್ವೋ? ಈಗ ಕೊಡೋದಿಲ್ಲ, ಮೊದಲು ಕೊಡ್ತಿದ್ರು. ಬಾಬಾ ಏನ್ ಹೇಳ್ತಾರೆ, ನೀವು ಹೇಳೋದು ಸರಿ. ಈಗ ಆ ಸಮಯದಲ್ಲಿ ಅವರು ನಿಂದನೆ ಮಾಡಿದಾಗ ಶರೀರದ ಮುಖದಿಂದ ಕೊಡೋದಿಲ್ಲ, ಸರಿ. ಆದರೆ ಯೋಗ ಕೂತ್ಕೊಂಡಾಗ ಮನಸ್ಸಿನ ಮುಖದಿಂದ ಏನ್ ಮಾಡ್ತಾ ಇರ್ತೀರಿ? ಏನಂತ? ಯೋಗೇಶಣ್ಣ ಹಿಂಗೆ ಹೇಳಿದ್ರು, ಸೆಂಟರ್ ಟೀಚರ್ ಹಿಂಗೆ ಹೇಳಿದ್ರು, ನಮ್ಮ ಮನೆಯವ್ರು ಹಿಂಗೆ ಹೇಳಿದ್ರು ಅಲ್ವಾ? ಬಾಬಾ ಇವತ್ತು ನನಗೆ ಚೆನ್ನಾಗಿ ಬೈದು ಬಿಟ್ರು. ಯಾವ್ದಲ್ಲಿ ಹೇಳ್ತಾ ಇರೋದು? ಮನಸ್ಸಿಂದ. ಮನಸ್ಸಿನಿಂದ ತಿಂಗಳಾನುಗಟ್ಲೆ ವಾರ ಅವ್ರು ಏನು 1 ನಿಮಿಷ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ? ಮರ್ತೋಗಿದ್ದಾರೆ, ಮುಗಿಸ್ಬಿಟ್ಟಿದ್ದಾರೆ, ಅವ್ರು ಮರ್ತು ಬಿಟ್ಟಿದ್ದಾರೆ. ಆದ್ರೆ ನಾವು ಮಾತ್ರ ಏನ್ ಮಾಡಿದೇವೆ? ಅದನ್ನ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡಿದ್ರು. ಯಾಕೆ? ಮೊದ್ಲು ಆ ರೀತಿ ಮಾಡಿ 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 ಏನಾಗ್ಬಿಟ್ಟಿದೆ? ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಮುಖದಿಂದ ಹೇಳಲಿಕ್ಕೆ ಆಗೋದಿಲ್ಲ, ಕೈಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನ್ ಮಾಡೋದು? ಮನಸ್ಸಿಂದ ಮಾಡಿ 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 ಏನಾಗ್ಬಿಟ್ಟಿದೆ? ಅದೇ ಸಂಸ್ಕಾರ ಇರುವಂತ ಕಾರಣದಿಂದ ಬಾಬಾ ನಾನು ಶಾಂತವಾಗಿ ಮಧುರವಾಗಿ ಮಾತಾಡ್ಬೇಕು ಅಂತ ಅನ್ಸತ್ತೆ, ಅದು ನನ್ನ ವಯಸ್ಸೇ ಏನಾಗ್ಬಿಟ್ಟಿದೆ? ಜಾಸ್ತಿ ಹಂಗಾಗ್ಬಿಟ್ಟು ಏನ್ ಮಾಡೋದು? ಚಿಕ್ಕಂದಿನಿಂದ ಅಪ್ಪ ಅಮ್ಮ ಮುದ್ದೆ ತಿನ್ಬಿಟ್ಟು ಏನ್ ಪ್ರಾಕ್ಟೀಸ್ ಮಾಡಿಸಿದಾರೆ, ಅದ್ರ ಬಿಡ್ಲಿಕ್ಕೆ ನನಗೇನಾಗ್ತಾ ಇಲ್ಲ, ತಾನೇ ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾರೆ, ಸರಿ ಸ್ವಲ್ಪ ನಿಧಾನಕ್ಕೆ ಮುದ್ದೆ ಕಡಿಮೆ ಮಾಡ್ತಾ ಹೋಗಿ, ಸ್ವಲ್ಪ ರೊಟ್ಟಿ ಏನೇನ್ ಮಾಡ್ತಾ ಹೋಗಿ, ತಿಂತಾ ಹೋಗಿ. ಅವಾಗ ನಿಧಾನಕ್ಕೆ ಏನಾಗುತ್ತೆ? ಪ್ರಾಕ್ಟೀಸ್ ಆಗ್ತದೆ. ಬಾಬಾ ಹೇಳ್ತಾರೆ, ನನ್ನ ಸಂಸ್ಕಾರ ಅಂತ ಹೇಳ್ತಿರಲ್ಲ, ನೀವೇನ್ ಬರ್ಬೇಕಾದ್ರೆ ತಗೊಂಡ್ ಬಂದಿದ್ರ ಸಂಸ್ಕಾರನ? ಇಲ್ಲ. ನನ್ನ ಬಿಲ್ಡಿಂಗ್ ಅಂತ ಹೇಳ್ತಿರಲ್ಲ, ಬಿಲ್ಡಿಂಗ್ ನೀವ್ ಕಟ್ಟಿದ್ದ? ಇಲ್ಲ. ಇಲ್ಲ. ಅವ್ರು ಹೆಂಗ್ ಹೇಳ್ತೀನಿ, ಬಿಲ್ಡಿಂಗ್ ನಾವು ದುಡ್ಡು ಕೊಟ್ಟಿಲ್ವಾ? ಸರಿ, ನೀವು ದುಡ್ಡು ಕೊಟ್ಟಿದ್ದೀರಾ. ಸಿಮೆಂಟ್ ನೀವು ರೆಡಿ ಮಾಡಿದ್ದ? ಇಲ್ಲ. ಮರಳು ನೀವು ರೆಡಿ ಮಾಡಿದ್ದ? ಇಲ್ಲ. ಈ ಪ್ರಪಂಚದಲ್ಲಿ ನೀವೇನಾದ್ರು ರೆಡಿ ಮಾಡಿದ್ದೀರಾ? ರಕ್ತ ನೀವು ರೆಡಿ ಮಾಡಿದ್ದೀರಾ? ಇಲ್ಲ. ಆಹಾರ ನೀವು ರೆಡಿ ಮಾಡಿದ್ದೀರಾ? ಇಲ್ಲ. ಗಾಳಿ ನೀವು ರೆಡಿ ಮಾಡಿದ್ದೀರಾ? ಇಲ್ಲ. ಮತ್ತೆ ನೀವು ನಾನು ಮಾಲೀಕ ಅಂತ ಯಾವ ಆಧಾರದಲ್ಲಿ ಹೇಳ್ತೀರಿ? ಶಾಂತಿ ಸುಖ ಸಂತೋಷ ಆನಂದ ಯಾರ್ದು? ಶುಭ ಬಂತು. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಯಾರ್ದು? ರಾವಣಂದು. ನಿಮ್ದೇನು? ಏನು ಇಲ್ಲ. ಮತ್ ನಂದು ನಂದು ಅಂತ ಯಾಕೆ ಹೇಳ್ತೀನಿ? ದೇ- ಇದು ಜ್ಞಾನನೋ ಅಜ್ಞಾನನೋ? ಓಕೆ, ನನ್ನದು ಅಂತಂದಾಗ ಏನಾಗ್ತದೆ? ದುಃಖ ಶಾಂತಿ ಇವು ಬರ್ತದೆ. ನೀವು ಯಾವುದನ್ನ ನನ್ನದು ಅಂತ ಹೇಳ್ತಿರೋ, ಜೊತೆಯಲ್ಲಿ ಇಟ್ಕೊಳ್ತಿರೋ, ಅದರಲ್ಲಿರುವಂತ ಗುಣ ಆಗ್ಲಿ ಅವಗುಣ ಆಗ್ಲಿ, ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಮಾನಸಿಕವಾಗಿ ಆಗ್ಲಿ, ಶಾರೀರಿಕವಾಗ್ಲಿ, ಸ್ಥೂಲವಾಗಿ ಆಗ್ಲಿ, ಸೂಕ್ಷ್ಮವಾಗ್ಲಿ ಆಗ್ಲಿ. ಇದು ನನ್ನದು ಅಂತಂದಾಗ, ಯಾವುದು ನನ್ನದು ಅಂತ ಹೇಳಿದಾಗ ಅದರಲ್ಲಿರುವಂತ ಗುಣಲಕ್ಷಣಗಳು, ಅದು ಗುಣನೇ ಇರಬಹುದು ಅಥವಾ ಅವಗುಣನೇ ಇರಬಹುದು, ವಿಕಾರನೇ ಇರಬಹುದು, ಒಳ್ಳೇದೇ ಇರಬಹುದು, ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀಳ್ತದೆ. ಒಂದು ಮೊಬೈಲ್ ನೀವು ಇಟ್ಕೊಂಡಾಗ, ಇಂಟರ್ನೆಟ್ ಆನ್ ಮಾಡಿದಾಗ, ಅದರ ರೇಡಿಯೇಷನ್ ಬಂದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಬೀಳ್ತದೆ ತಾನೆ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ, ಆ ಕೆಟ್ಟ ಸಂಸ್ಕಾರವನ್ನ ನಾವು ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು. ಇಟ್ಕೋಬಾರ್ದು. ಇಟ್ಕೊಳ್ಬಾರ್ದು. ಅದನ್ನೇನ್ ಮಾಡ್ಬೇಕು? ಬಿಡಬೇಕು. ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಸುಟ್ಟಾಕ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಮಗೆ ಬೇಡದೇ ಇರುವಂತ ವಸ್ತುಗಳನ್ನ ನಾವು ಮನೆ ಒಳಗಡೆ ಇಟ್ಕೊಳ್ಳೋದಿಲ್ಲ, ಹೊರಗಡೆಗೆ ಇಟ್ಟಿರ್ತೀವಿ. ಎಲ್ಲಿರ್ತೀವಿ? ಹೊರಗಡೆ. ಹೊರಗಡೆ. ಆದ್ರೆ ಯಾವಾಗ್ಲೂ ಒಂದ್ಸಲ ಬೇಕಾದಾಗ ಮತ್ತೆ ವಾಪಸ್ ಅದನ್ನ ಏನ್ ಮಾಡ್ತೀವಿ? ಒಳಗಡೆಗೆ ತಗೊಂಡು ಬರ್ತೀವಿ ಅಲ್ವಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಭೂಮಿಯಲ್ಲಿ ಬಿಸಿಲು ಬಂದಾಗ ಕೆಲವೊಂದ್ಸಲ ಏನಾಗ್ತದೆ, ಕಂಟಿನ್ಯೂ ಬಿಸಿಲು ಬಂದಾಗ ಆ ಹುಲ್ಲುಗಳೆಲ್ಲ ಏನಾಗ್ತದೆ? ಒಣಗೋಗ್ತವೆ. ಹೌದು ಅಲ್ವೋ? ಅಥವಾ ನೀವು ಅದನ್ನ ಏನ್ ಮಾಡ್ತೀರಾ? ಕಟ್ ಮಾಡ್ತೀವಿ ತಾನೆ ಹುಲ್ಲನ್ನ? ಓಕೆ. ಹಾಗಿದ್ರೆ ಕಟ್ ಮಾಡಿದಾಗ ಹುಲ್ಲು ಪೂರ್ತಿಯಾಗಿ, ಅಂದ್ರೆ ಆ ಭೂಮಿ ಮೇಲೆ ಹುಲ್ಲು ನಿಮ್ಗೆ ಕಾಣ್ತಾ ಇಲ್ಲ,
ಓಕೆ, ಹಾಗಿದ್ರೆ ಹೂಳು ಸಂಪೂರ್ಣವಾಗಿ ವಿನಾಶ ಆಗಿದೆಯೋ ಅಥವಾ ಅಲ್ಲೂ ಇನ್ನೂ ಇದೆಯೋ? ಇನ್ನು ಇದೆ ಇದೆ. ಇದೆ ಅಂತ ಯಾವಾಗ ಗೊತ್ತಾಗ್ತದೆ? ಚಿಗುರ್ದ ಯಾವಾಗ ಮಳೆ ಬರ್ತದಲ್ಲ, ಬಿಸಿಲಿದ್ದಾಗ ಏನಾಗೋದಿಲ್ಲ, ಬರೋದಿಲ್ಲ. ಯಾವಾಗ ಮಳೆ ಬರ್ತದಲ್ಲ, ಮಳೆ ಬಂದಾಗ ಏನಾಗ್ಬಿಡ್ತದೆ ಹೇಳಿ? ಚಿಗುರ್ಕೊಂಡು. ಹಂಗಂದ್ರೆ ಏನು? ಮಳೆ ಬರ್ತಾಗ ಚಿಗುರುತ್ತದೆ ಅಂತಂದ್ರೆ ಏನು? ಅದ್ರ ಸಂಸ್ಕಾರ. ಹೆಂಗೆ ಅಂತಂದ್ರೆ, ನಾವು ಆಹಾರದ ನಿಯಮವನ್ನು ಫಾಲೋ ಮಾಡ್ತಾ ಇರ್ತೀವಿ, ಹೌದಾ? ಬಾಬನ್ ಮಗು ಆದ್ಮೇಲೆ ಸರಿ, ಬಾಬನ್ ಮನೇಲೆ ಇದ್ದೀವಿ, ನಾವು ಮನೇಲಿ ಒಬ್ಬರೇ ಇದ್ದೀವಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಕಾರಣಾಂತರದಿಂದ ಎಲ್ಲೋ ನೆಂಟರ ಮನೆಗೋ ಮದುವೆ ಮನೆಗೆ ಏನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗುತ್ತೆ. ಹೋಗ್ಬೇಕಂತ ಅನಿವಾರ್ಯತೆ ಬರ್ತದೆ, ಯಾಕಂದ್ರೆ ನಾವು ಲೌಕಿಕದಲ್ಲಿ ಇರುವಂತ, ಹೌದಾ? ಓಕೆ, ಅಲ್ಲಿ ಹೋದಾಗ ಏನಾಗ್ತದೆ ಅಂತಂದ್ರೆ, ಹೋದಾಗ ಗಮ್ಮತ್ತ ಮಸಾಲೆ ದೋಸೆ ಸ್ಮೆಲ್ ಏನಾಗ್ತಾ ಇರ್ತದೆ? ಬರ್ತಿರುತ್ತೆ. ಒಳಗಡೆಗೆ ಏನಿದೆ? ಸಂಸ್ಕಾರ ಐತಿ. ಆ ಸಂಸ್ಕಾರ ಇದೆಯಲ್ಲ, ಮಸಾಲೆ ದೋಸೆದು ಪೂರ್ತಿ ಸಂಹಾರ ಮಾಡದಿದ್ದಾಗ ಏನ್ ಬರ್ತದದು? ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತದ್ದು ಬಂದಾಗ, ಅದರ ಒಂದು ವಾಸನೆ ಮೂಗಿಗೆ ಟಚ್ ಆದಾಗ, ಅಥವಾ ಪಕ್ಕದಲ್ಲಿ ಯಾರೋ ತಿಂತಾ ಇದ್ದಾಗ, ಅದನ್ನ ನಾವು ನೋಡಿದಾಗ ನಮ್ಗೇನ್ ಅನ್ಸತ್ತೆ? ಬೇಕು ತಿನ್ಬೇಕು ಅಂತ ಅನ್ಸತ್ತೆ. ನೀವು ಒಬ್ಬರೇ ಇದ್ರೆ ಅನ್ಸೋದಿಲ್ಲ, ಅದೇ ಯಾರೋ ನಾನ್ ವೆಜ್ ತಿಂತಾ ಇರಬಹುದು, ಏನೋ ಒಂದಿರ್ಬೋದು. ಆ ಸಮಯದಲ್ಲಿ ಏನಾಗತ್ತೆ, ನಮಗೂ ಕೂಡ ಬೇಕು ಅಂತ ಅನ್ಸುತ್ತೆ. ಇನ್ನು ಕೆಲವೊಬ್ರಲ್ಲಿ ಏನಾಗುತ್ತೆ, ಶಾಪಿಂಗ್ ಇಂದು ಏನಿರ್ತದೆ ಕಲ್ಚರ್. ಯಾವಾಗ ಶಾಪಿಂಗ್ ಮಾಡ್ತಾರೆ ಹೇಳಿ? ಶಾಪಿಂಗ್ ಯಾವಾಗ ಮಾಡ್ತಾರೆ ಅಕ್ಕಂದಿರು? ಹಣ ಇದ್ದಾಗ. ದುಡ್ಡಿದ್ದಾಗ. ಯಾವಾಗ ಡಿಸ್ಕೌಂಟ್ ಇರ್ತದೆ, ಅವಾಗ ಡಿಸ್ಕೌಂಟ್ ಕೊಟ್ಟಿರ್ತಾರಲ್ಲ, ಅವಾಗ ಶಾಪಿಂಗ್ ಇರ್ತದೆ, ಸರಿನಾ? ಅವಾಗ ಡಿಸ್ಕೌಂಟ್ ಇರುವಂತ ಯಾವ್ದೋ ಒಂದು ಆತ್ಮಗಳು ಸಿಕ್ಕಿದಾಗ ಅಕ್ಕಪಕ್ಕದ ಅಯ್ಯೋ ಕಡಿಮೆ ರೇಟಿ ಸಿಗ್ತಾ ಇದ್ದೀರಿ, ಒಳ್ಳೆ ರೇಟಿ ಸಿಗ್ತಾ ಇದ್ದೀರಿ ಅಂತಂದಾಗ ನಮಗೂ ಕೂಡ ಏನಾಗುತ್ತೆ, ಆ ಸಂಸ್ಕಾರ ಇಮರ್ಜ್ ಆಗುತ್ತೆ. ಇನ್ನು ಕೆಲವರಿಗೆ ಊರು ಸುತ್ತೋದು ಪ್ರಾಕ್ಟೀಸ್ ಇರ್ತದೆ, ಓಕೆನಾ? ಎಲ್ಲೋ ಒಂದ್ ಕಡೆಗೆ ಟೂರ್ ಇಂದ ಯಾರಾದ್ರೂ ಸುದ್ದಿ ತೆಗೆದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ? ಹೋಗ್ಬೇಕು ನಾವು ಅನ್ಸುತ್ತೆ. ಹೀಗೆ ಬೇರೆ ಬೇರೆಯಲ್ಲಿ ಬೇರೆ ಬೇರೆ ಸಂಸ್ಕಾರ ಇರುವಂತ ಕಾರಣದಿಂದ ಅದು ಆ ಸಮಯದಲ್ಲಿ ಏನಾಗ್ತದೆ, ಸುಪ್ತವಾಗಿರ್ತದೆ. ಓಕೆ, ನೀವು ಮೌಂಟ್ ಅಬುನಲ್ಲಿ ಇರಿ, ಬಾಬನ್ ಮನೆಯಲ್ಲಿ ಇರಿ, ಅವಾಗ ಹೊರಗಡೆ ಏನು ತಿಂಡಿ ತಿನ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಯಾಕೆ ಹೇಳಿ? ಆ ನಾಲ್ಕು ಗೋಡೆ ಮಧ್ಯದಲ್ಲಿ ಇರ್ತೀರಾ ನೀವು, ಅಲ್ಲಿ ಇರೋದನ್ನ ಆಹಾರ ತಿಂತಾ ಇರ್ತೀರ ಅಲ್ವಾ? ಯಾವಾಗ ಅಲ್ಲಿಂದ ಹೊರಗಡೆ ಬರ್ತೀವಿ, ಹೊರಗಡೆ ಪ್ರಪಂಚಕ್ಕೆ ಬರ್ತೀವಿ, ಬೇರೆಯವರು ಬೇರೆ ಬೇರೆ ಆಹಾರ ಸ್ವೀಕಾರ ಮಾಡುವಂತಹ ಒಂದು ವಾತಾವರಣ ವಾಯುಮಂಡಲಕ್ಕೆ ನಾವು ಬರ್ತೀವಿ, ಆ ಸಂಸ್ಕಾರ ಮೊದಲು ನಮ್ಮಲ್ಲಿ ಇರುವಂತ ಕಾರಣದಿಂದ ಅದೇನಾಗ್ತದೆ, ಮೇಲಕ್ಕೆ ಬಂದ್ಬಿಡುತ್ತೆ. ಬಂದು ಬಿಡ್ತದೆ. ಅದಕ್ಕಾಗಿ ಅದು ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕಂತೆ? ಸುಟ್ಟಾಕ ಸಂಸ್ಕಾರ ಬೀರ್ಬೇಕು. ಅಂದ್ರೆ ಹುಲ್ಲನ್ನ ಮಚ್ಚಿನಿಂದ ಕಟ್ ಮಾಡಿ ಹಾಕಿದ್ರೆ ಆಗೋದಿಲ್ಲ, ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ಅದು ಸುಟ್ಬಿಡು. ಸುಟ್ಟಾಕ ಸುಡಬೇಕಾಗ್ತದೆ. ಈಗ ನಮ್ಮ ಮನೆಯಲ್ಲೂ ಕೂಡ ಹಿತ್ಲಿದೆ, ಸರಿನಾ? ಮಳೆ ಬಂದ ಏನಾಗ್ತದೆ, ಹಿತ್ಲು ಹುಲ್ಲು ಬೆಳಿತಾ ಇರ್ತದೆ. ಓಕೆ, ಲಾಸ್ಟ್ ಇಯರ್ ಏನಾಯ್ತು ಅಂತಂದ್ರೆ, ಆ ಹುಲ್ಲನ್ನು ನಾವು ಕಟ್ ಮಾಡಿರ್ತೀವಲ್ವಾ, ಅದನ್ನ ಹಾಗೆ ರಾಶಿ ಹಾಕಿದ್ದಿತ್ತು, ಸರಿನಾ? ಪಕ್ಕದ ಮನೆಯವ್ರು ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರು, ತಗೊಂಡು ಹೋಗಿಲ್ಲ, ಅಂದ್ರೆ ಒಲೆ ಬೆಂಕಿ ಹಾಕ್ಲಿಕ್ಕೆ ಉಳ್ಕೊಳ್ತು ಅಂತ ಬಿಟ್ಟು ಏನ್ ಮಾಡಿದೆ, ನಾನು ಆ ಜಾಗದಲ್ಲಿ ಒಳ್ಳೆ ಒಣಗಿತ್ತು, ಬೆಂಕಿ ಹಾಕ್ಬಿಟ್ಟು. ಬೆಂಕಿ ಹಾಕಿದಾಗ ಏನಾಯ್ತು ಅಂತಂದ್ರೆ ಆತ್ಮೀಯರೇ, ಮಳೆ ಬಂದಾಗ ಬೇರೆ ಕಡೆಗೆ ಎಲ್ಲ ಕಡೆಗೆ ಏನಾಯ್ತು, ಹುಲ್ಲು ಬೆಳೀತು. ಎಲ್ಲಿ ಬೆಂಕಿ ಇತ್ತಲ್ಲ ಅಲ್ಲಿ ಏನಾಗ್ತಾ ಇಲ್ಲ, ಹುಲ್ಲು ಹೇಳಿ. ಬೆಳೀತಾ ಇಲ್ಲ. ಕಾರಣ ಎಲ್ಲ ಸುಟ್ಟೋಗಿದ ಆ ಜಾಗದಲ್ಲಿ ಯಾವ್ದೇ ಅಂಶ ಇಲ್ಲ. ಅಲ್ವಾ? ಎಲ್ಲ ಸುಟ್ಟೋಗಿರೋದಕ್ಕೆ ಅಲ್ಲಿ ಏನಾಗಿದೆ, ನಾಮ ಅವಶೇಷನು ಕೂಡ ಇಲ್ಲ. ಮತ್ತಲ್ಲಿ ಬೆಳಿಬೇಕು ಅಂದ್ರೆ ಮತ್ತೆ ಹೊಸ ಬೀಜ ಅಲ್ಲಿ ಹಾಕ್ಬೇಕು. ಬರಬೇಕಾಗ್ತದೆ. ಮೊದಲಿನ ಬೀಜ ಎಲ್ಲ ಏನಾಗ್ಬಿಟ್ಟಿದೆ, ಸುಟ್ಟೋಗಿದೆ. ಸುಟ್ಟೋಗ್ಬಿಟ್ಟಿದೆ. ಅದಕ್ಕಾಗಿ ನಾವಿವತ್ತೇನ್ ಮಾಡ್ತಿದೀವಿ, ಈ ರಾವಣ ಸಂಸ್ಕಾರಕ್ಕೆ ಟೆಂಪ್ರರಿಯಲ್ಲಿ ಮಲಾಮ್ ಹಚ್ಚಿದೀವಿ, ಪೇನ್ ಕಿಲ್ಲರ್ ಹಾಕೊಂಡಿದೀವಿ, ಟೆಂಪ್ರರಿ ಅದನ್ನು ಸ್ಟಾಪ್ ಮಾಡಿದೀವಿ ಅಷ್ಟೇ, ಬಿಟ್ಟು ಸಂಪೂರ್ಣವಾಗಿ ಸುಟ್ಟು ಹಾಕಿಲ್ಲ. ಅದು ಸಂಸ್ಕಾರ ರೂಪದಲ್ಲಿ ಇನ್ನೂ ಕೂಡ ಸ್ವಲ್ಪ ಏನಾಗಿದೆ, ಒಳಗಡೆಗೆ ಇರುವಂತ ಕಾರಣದಿಂದ ಏನಾಗ್ತಾ ಇದೆ, ಬರ್ತಿದೆ. ಮತ್ತೆ ಆಯ್ತು. ಯಾವ ರೀತಿಯಲ್ಲಿ? ಸಿಟ್ಟು, ಕೋಪ, ದ್ವೇಷ. ಬರೀ ಮೌಂಟ್ ಅಬುಕ್ ಬಾಬಾರ್ ಮಿಲ್ನಕ್ಕೆ ಅಂತಂದ್ರೆ ಅಕ್ಕವರೇ, ನಾವು ಮನೆಯವ್ರಿಗೆ ಕೇಳ್ಬೇಕು, ಸರಿನಾ? ಈ ಸಲ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ ಎಲ್ಲ ಸುತ್ತಾಕೊಂಡ್ಬರ್ತೀವಿ ಅಂತಂದ್ರೆ ಬರ್ತೀವಿ. ಮೊದ್ಲು ನಮ್ಮ ಹೆಸರು ಬರ್ಕೊಳ್ಳಿ ಅಕ್ಕವ್ರೆ. ಮೌಂಟ್ ಅಬುಗ್ ಹೋಗ್ಬಿಟ್ಟು ಬರಬೇಕು, ಓಕೆ, 8,000 ರೂಪಾಯಿ ಅಕ್ಕವ್ರೆ, ಡಿಸ್ಕೌಂಟ್ ಇಲ್ವಾ? ಪ್ರಯಾಗರಾಜ್, ಕಾಶಿ ಎಲ್ಲ ಸೇರ್ಬಿಟ್ಟು 25,000 ರೂಪಾಯಿ, ಆಯ್ತು ಅಕ್ಕವ್ರೆ ಬರ್ಕೊಳ್ಳಿ ನಮ್ಮ ಹೆಸರು, ಅವಾಗ ಡಿಸ್ಕೌಂಟ್ ಬೇಡ. ಅದೇನರ್ಥ?
ಊರ್ ಸುತ್ತ ತಲೆ ಆಸೆ ಸುತ್ತ ಅಂದ್ರೆ ಸುತ್ತಕ್ಕಿಲ್ಲ. ಆ ಸಂಸ್ಕಾರ ಇನ್ನು ಇದೆ ಇದೆ. ಇನ್ನು ನಾವು ಆತ್ಮಿಕ ಸಂಸ್ಕಾರಕ್ಕೆ ಇನ್ನು ಚೇಂಜ್ ಮಾಡಿಲ್ಲ. ಇಲ್ಲ. ಕಣ್ಣಿನ ದೃಶ್ಯವನ್ನ ನೋಡೋದು, ಊರನ್ನ ನೋಡೋದು, ತಿಂಡಿ ತಿನ್ನೋದು ಅಷ್ಟೆಲ್ಲ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು 15-20 ದಿವಸ ಮಲ್ಕೊಳ್ಳೋದು ಅಲ್ವಾ, ಆರೋಗ್ಯ ಸರಿ ಇಲ್ಲ ಅಂತ. ಅಲ್ಲಿದ್ದಾಗಲೂ ಪುರುಷಾರ್ಥ ಇಲ್ಲ, ಅದ್ರ ಮೊದಲು ತಯಾರಿ ಅಂತ ಪುರುಷಾರ್ಥ ಇಲ್ಲ, ಬಂದ್ಮೇಲೆ ಆರೋಗ್ಯ ಸರಿ ಇಲ್ಲ ಅಂತ ಪುರುಷಾರ್ಥ. ಪುರುಷಾರ್ಥ ಇಲ್ಲ. ಆಮೇಲೆ ಒಂದು ಡೈಲಾಗ್ ಏನು ಗೊತ್ತಾ, ಇನ್ನು ಮೇಲೆ ಬಂಡವರೇ ನಾವು ಹೋಗೋದಿಲ್ಲ ಅಂತ. ಎಷ್ಟು ದಿನದವರೆಗೆ? ಹುಷಾರಾಗೋರ್ಗು ನೆಕ್ಸ್ಟ್ ಅಕ್ಟೋಬರ್ ನೆಕ್ಸ್ಟ್ ಪ್ರೋಗ್ರಾಮ್ ಹೇಳೋವರೆಗೆ ಮಾತ್ರ ಅದು, ಸರಿನಾ? ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಆದ್ಮೇಲೆ ಎಲ್ಲರಿಗಿಂತ ಮೊದಲು ಇವರೇ ಏನಾಗಿರ್ತಾರೆ ರೆಡಿ ರೆಡಿ ಅಂದ್ರೆ ಇನ್ನೂ ಅದರಿಂದ ಪಾಠವನ್ನ ಕಲ್ತಲ್ಲ ಕಲ್ತಿಲ್ಲ. ಕಲ್ತ್ಕೊಂಡಿಲ್ಲ, ಇನ್ನೂ ಸಂಸ್ಕಾರ ಇಟ್ಕೊಂಡಿರುವಂತ ಕಾರಣದಿಂದ ಇನ್ನೂ ಸಮಯವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ನೀವು ರಾವಣನಿಗೆ ಕೊಡ್ತಾ ಇದ್ದೀರಾ ಹೊರತು ರಾಮನಿಗೆ ಕೊಡ್ತಾ ಕೊಡ್ತಿಲ್ಲ. ಇಲ್ಲ. ಇನ್ನು ಇಂದ್ರಿಯವಾಗಿ ಶಾರೀರಿಕವಾಗಿ ಸುಖವನ್ನ ಪಡ್ಕೊಳ್ಳೋದ್ ಕಡೆನೇ ಗಮನ ಇದೆ ಹೊರತು ನಿರಾಕಾರ ರೂಪದಲ್ಲಿ ನಾನು ತಗೊಳ್ಬೇಕು, ನಾನು ಅನುಭವ ಮಾಡಬೇಕು, ಬೇರೆಯವ್ರು ಕೊಡಬೇಕು ಹೇಳುವಂತ ಮನೋಭಾವ ಇನ್ನುವರೆಗೂ ಪ್ರಾಕ್ಟಿಕಲಿ ಬಂದಿಲ್ಲ. ಕೈಯನ್ನ ಎತ್ತೀರಾ, ಅವಾಗ ಅನುಭವ ಆಗ್ತದೆ ಬಿಟ್ಟರೆ ಸಂಪೂರ್ಣವಾಗಿ ಅದು ನಿಮ್ಮ ಜೀವನದಲ್ಲಿ ಧಾರಣೆ ಇಲ್ಲ. ಕೆಲವೊಂದ್ಸಲ ನಾವು ಸುಮ್ಮನೆ ನಮ್ಮ ಮನೆಯವರನ್ನ ಬೈತೀವಿ ಆತ್ಮೇರೆ, ಅವ್ರೇನ್ ಪ್ರಯಾಗರಾಜ್ಯಕ್ಕೆ ಹೋಗಿ ಅಂತ ಬಿಟ್ಟು ಅವ್ರು ಹೇಳಿರೋದಿಲ್ಲ. ಯಾಕೆ ಹೇಳಿ? ಅವ್ರು ಯಾಕೆ ಹೇಳೋದಿಲ್ಲ ಹೇಳಿ? ನೀವು ಕಾಶಿಗೆ ಹೋಗ್ತೀವಿ ಅಂದ್ರೆ ಹಣ ಯಾರ್ದು ಖರ್ಚಾಗ್ತದೆ? ಅವ್ರಿಗೆ ಅವಾಗ ಅವ್ರು ಹೋಗಿ ಅಂತ ಹೇಳ್ತಾರ? ಖಂಡಿತ ಹೋಗಿ ಹೇಳೋದಿಲ್ಲ. ಆದ್ರೆ ಸ್ಟ್ರೈಕ್ ಮಾಡ್ಕೊಂಡು ಹೋಗೋದು ಯಾರು? ನಾವೇ ಅಲ್ವಾ? ಅದಕ್ಕಾಗಿ ಆದ್ಮೇಲೆ ನಾವೇನು ತಪ್ಪನ್ನ ಮಾಡ್ತಿದೀವಿ ಹೇಳೋದನ್ನ ಏನ್ ಮಾಡ್ಕೊಳ್ಳಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಬಾಬಾ ಅದನ್ನೇ ಹೇಳ್ತಾರೆ, ಈ ಎಲ್ಲ ಸಂಸ್ಕಾರಗಳು ನಿಮ್ಮಲ್ಲಿ ಇರುವಂತ ಕಾರಣದಿಂದ, ಅದು ರಾವಣನ ಸಂಸ್ಕಾರ ಆಗಿರುವಂತ ಕಾರಣದಿಂದ ನಾನು ನಿಮ್ಮ ಜೊತೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹುಡುಗಿ ಇದ್ದಾಳೆ ಅಂತ ತಿಳ್ಕೊಳ್ಳಿ. ಹುಡುಗಿ ಕಾಲೇಜ್ ಲೆವೆಲ್ ಅಲ್ಲಿ, ಈಗ ಪ್ರಶ್ನೆ, ಕಾಲೇಜ್ ಲೆವೆಲ್ ಹುಡುಗಿಯರಿಗೆ ಫ್ರೆಂಡ್ಸ್ಗಳು ಇರ್ತಾರೋ ಇರಲ್ವೋ? ಇರ್ತಾರೆ. ಲೇಡೀಸ್ ಫ್ರೆಂಡ್ಸು ಇರ್ತಾರ, ಜೆಂಟ್ಸ್ ಫ್ರೆಂಡ್ಸು ಇರ್ತಾರ? ಇಬ್ರು ಹಾ, ಇವತ್ತು ಯಾವ ಫ್ರೆಂಡ್ಸ್ಗಳು ಜಾಸ್ತಿ? ಲೇಡೀಸ್ ಫ್ರೆಂಡ್ಸ್ಗಳು ಜಾಸ್ತಿ ಇರ್ತಾರೆ. ಯಾರಿಗೆ? ಗಂಡಸರಿಗೆ. ಹೀಗೆ ಗಂಡಸರಿಗೆ ಲೇಡೀಸ್ ಫ್ರೆಂಡ್ಸು, ಲೇಡೀಸಿಗೆ ಗಂಡಸ್ ಫ್ರೆಂಡ್ಸ್. ಸರಿ, ಅದು ಎಲ್ಲಿವರೆಗೆ? ಮದುವೆ ಆಗೋವರೆಗೆ, ಹೌದಾ? ಮದುವೆ ಆದ್ಮೇಲೆ ನೀವು ಫ್ರೆಂಡ್ಸ್ಗಳ ಜೊತೆಗೆಲ್ಲ ಸಂಬಂಧವನ್ನ ಏನ್ ಮಾಡ್ಬೇಕು? ಕಟ್ ಮಾಡ್ಬೇಕಲ್ವಾ? ಲೇಡೀಸ್ ಫ್ರೆಂಡ್ಸ್ ಜೊತೆಗೆ ಓಕೆ ಇಟ್ಕೊಳ್ಳಿ, ಆದ್ರೆ ಜೆಂಟ್ಸ್ ಫ್ರೆಂಡ್ಸ್ ಜೊತೆಗೆ ಏನ್ ಮಾಡ್ಬೇಕು? ಕಟ್ ಮಾಡ್ಬೇಕಾಗುತ್ತೆ. ಫೋನ್ ಮಾಡೋದಾಗ್ಲಿ, ಮಾತನಾಡೋದಾಗ್ಲಿ, ಅಥವಾ ತಿರುಗೋದಾಗ್ಲಿ, ಅದನ್ನೆಲ್ಲ ಏನ್ ಮಾಡಿ ನಿಲ್ಸ್ಬೇಕು. ಯಾಕಂದ್ರೆ ಇವಾಗ ನಿಮ್ಮ ಜೀವನ ಶೈಲಿ ಏನಾಯ್ತು? ಚೇಂಜ್ ಆಗಿದೆ. ಚೇಂಜ್ ಆಯ್ತು. ಈಗ ಮದುವೆ ಆದ್ಮೇಲೂ ಕೂಡ ಅವ್ರ ಜೊತೆಗೆ ನೀವು ಮಾತಾಡ್ತಾ ಇದ್ದೀರಾ, ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ದೀರಾ, ಟೂರಿಗೆ ಹೋಗ್ತಿದ್ದೀರಾ ಅಂತಂದ್ರೆ ಏನಾಗತ್ತೆ? ಪ್ರಪಂಚದ ಜನ ಏನ್ ಹೇಳ್ತಾರೆ, ಪತಿ ಏನ್ ಹೇಳ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ನಾವು ಸೂಕ್ಷ್ಮವಾಗಿ ಬಾಬನ ಮಗು ಆದ್ಮೇಲೂ ಕೂಡ ನಾವು ಆತ್ಮಗಳ ಜೊತೆಗೆ ಇರ್ತೀವಿ, ರಾವಣ ಜೊತೆಗೆ ಇರ್ತೀವಿ ಅಂತದೇನರ್ಥ? ಅರ್ಥ ಏನಿಲ್ಲ. ಬಾಬಾ ಹೇಳ್ತಾರೆ, ಅಂತವ್ರ ಜೊತೆಗೆ ನಾನು ಹೆಚ್ಚಿಗೆ ದಿನ ಇರೋದಿಲ್ಲ, ಇರೋದಿಲ್ಲ. ನಿಮ್ಗಿಂತ ಮೊದಲೇ ನಾನೇನ್ ಮಾಡ್ತೇನೆ, ಡೈವೋರ್ಸ್ ಅನ್ನ ಕೊಡ್ತೀನಿ. ಕೊಟ್ಟು ಬಿಡ್ತೇನೆ. ಅದಕ್ಕಾಗಿ ನಿಮ್ಗೆ ಸದಾ ನಾನು ಕಂಬೈನ್ಡ್ ಸ್ವರೂಪದಲ್ಲಿರುವಂತ ಅನುಭವನೂ ಆಗೋದಿಲ್ಲ, ನನ್ನ ಸಂಯೋಗದ ಅನುಭವನ ಆಗೋದಿಲ್ಲ. ಅದಕ್ಕಾಗಿ ನಿಮ್ಗೆ ಸಫಲತೆಯ ಅನುಭವನೂ ಕೂಡ ಆಗೋದಿಲ್ಲ. ಅದಕ್ಕಾಗಿ ಆ ಸಂಸ್ಕಾರವನ್ನ ಈ ಹೋಳಿಯ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು? ಯೋಗಾಗ್ನಿಂದ ಸುಟ್ಟಾಕ್ಬೇಕಾಗ್ತದೆ. ಕ್ಯೂಕಿ ಯಾಕಂದ್ರೆ ಬಾಬಾ ಹೋಲಿ ಬಗ್ಗೆ ಹೇಳ್ತಿದಾರಲ್ವಾ, ಕ್ಯಾ ಯಹ ಆಪ್ಕೆ ಹೇ जो कहते हो मेरे संस्कार, यह कहना राइट है कि मेरे पुराने संस्कार है, मेरे नेचर है, राइट है? ಅಬ್ಬ ಹೇಳ್ತಿದ್ರು, ನನ್ನ ಸಂಸ್ಕಾರ ನನ್ನ ಹಳೆ ಸಂಸ್ಕಾರ ಅಂತ ಹೇಳುದು ಸರಿನಾ ಅಂತ ಬಾಬಾ ಹೇಳ್ತಾರೆ. ಸರಿನಾ? ಅದು ರಾವಣ ಸಂಸ್ಕಾರ, ನಿಮ್ ಸಂಸ್ಕಾರನು ನಮ್ದೇ ಸಂಸ್ಕಾರ. ರಾವಣ ಸಂಸ್ಕಾರ ಅದು ಟೆಂಪ್ರರಿ ಬಂದಿರೋದು ಹೊರತು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆತ್ಮನ ಸಂಸ್ಕಾರ ಯಾವುದು? ಸುಖ ಶಾಂತಿ. ಸುಖ ಶಾಂತಿ ಆನಂದ ಪ್ರೇಮ ನಿಮ್ಮ ಮೂಲ ಮನೇಲಿ ಇರುವಂತದ್ದು ಅಲ್ವಾ? ಈ ಗೋಬಿ ಮುಂಚೂರಿ ತಿನ್ನೋದು, ಮಸಾಲೆ ಪುರಿ ತಿನ್ನೋದು, ಇದೆಲ್ಲ ಟೆಂಪ್ರರಿನ ಪರ್ಮನೆಂಟ್? ಟೆಂಪ್ರರಿ. ಪರ್ಮನೆಂಟ್ ಯಾವುದು? ಶಾಂತಿ. ಅಲ್ಲ, ಶರೀರದ ಬಗ್ಗೆ ಹೇಳಿ. ಅನ್ನ ಸಾಂಬಾರು. ಅನ್ನ ಸಾಂಬಾರು, ಮುದ್ದೆ ಸಾಂಬಾರು ಪರ್ಮನೆಂಟ್. ಓಕೆ. ಈಗ ನ್ಯೂ ಜನರೇಷನ್ ಯಾವ ಸಂಸ್ಕಾರ ಜಾಸ್ತಿ ಮಾಡ್ಕೊಂಡಿದ್ದಾರೆ?
ಗೋಬಿ ಮಂಚೂರಿ, ದೋಸೆ, ಇಡ್ಲಿ. ಅಲ್ವಾ? ಅವಾಗ ಅದರಿಂದ ಆರೋಗ್ಯನೂ ಕೂಡ ಏನಾಗ್ತಾ ಇದೆ? ಕೆಡ್ತಿದೆ. ಹಾಳಾಗ್ತಾ ಇದೆ. ಹಾಗೆ ಮಾನಸಿಕವಾಗೂ ಕೂಡ ಮೂಲವಾಗಿ ಪರಮಾತ್ಮನ ಜೊತೆಗೆ ಇರೋದ್ರ ಬದಲು ಯಾರ ಜೊತೆಗೆ ಇರ್ತಾ ಇದ್ದಾರೆ? ಆತ್ಮನ ಜೊತೆಗೆ ಇರ್ತಾ ಇದ್ದಾರೆ. ಮುರಳಿ ಕೇಳೋದಕ್ಕಿಂತ ಹೆಚ್ಚಿಗೆ ಏನ್ ಕೇಳ್ತಿದ್ದಾರೆ? ಕ್ಲಾಸಸ್ಗಳನ್ನ ಕೇಳಿದ ಹೀಗೆ ಸೂಕ್ಷ್ಮವಾಗಿ ನೀವೇನ್ ಮಾಡ್ತಾ ಹೋಗಿ ಆದ್ಮೇಲೆ ಚೆಕ್ ಮಾಡ್ಕೊಳ್ತಾ ಹೋಗಿ. ನಾವು ಮೂಲದಲ್ಲಿ ಇರ್ತೀವೋ ಆರ್ಟಿಫಿಷಿಯಲ್ ಇದ್ದೀವಿ. ಆದ್ಮೇಲೆ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದು ಅಷ್ಟೇ ಇತ್ತೆ ಹೊರತು ಟ್ಯೂಷನ್ ಅಂತ ಇರ್ಲಿಲ್ಲ. ಈಗ ಟ್ಯೂಷನ್ ಇದೆ. ಸ್ಕೂಲ್ ಹೋಗ್ದಿದ್ರು ಪರವಾಗಿಲ್ಲ, ಮೇನ್ ಏನ್ ಬೇಕು ಇವಾಗ? ಟ್ಯೂಷನ್. ಟ್ಯೂಷನ್. ಈಗ ಎಕ್ಸಾಮಿಗೆ ಪ್ರಶ್ನೆ ಪತ್ರಿಕೆ ತೆಗೆಯೋದು ಸ್ಕೂಲ್ ಟೀಚರು, ಟ್ಯೂಷನ್ ಟೀಚರು? ಟೀಚರ್. ಯಾವ ಟೀಚರು? ಸ್ಕೂಲ್ ಟೀಚರ್. ಮಾರ್ಕ್ಸ್ ಕೊಡೋದು ಯಾರು? ಸ್ಕೂಲ್ ಟೀಚರ್. ಓಕೆ, ನೀವು ಉತ್ತರ ಟ್ಯೂಷನ್ ಟೀಚರ್ ಕೊಟ್ಟಿರೋದನ್ನ ಬರೆದ್ರೆ ಆವಾಗ ಅಲ್ಲಿ ಟೀಚರ್ ಮಾರ್ಕ್ಸ್ ಕೊಡ್ತಾರ, ಕೊಡಲ್ವೋ? ಕೊಡಲ್ಲ. ಅಂದ್ಮೇಲೆ ನಾವ್ ಯಾವ ಟೀಚರ್ ಇಟ್ಕೊಳ್ಬೇಕು? ಸ್ಕೂಲ್ ಟೀಚರ್. ಈಗ ಬಾಬಾ ಏನ್ ಹೇಳ್ತಾರೆ, ಮೇನ್ ಟೀಚರ್ ಕೂಡ ಟ್ಯೂಷನ್ ಇಟ್ಟಿದಾರಂತೆ. ಏನ್ ಇಟ್ಟಿದಾರಂತೆ? ಟ್ಯೂಷನ್ ಇಟ್ಟಿದ್ದಾರೆ. ಎಲ್ಲಿ ಟ್ಯೂಷನ್ ಎಲ್ಲಿ ಇಟ್ಟಿದ್ದಾರೆ ಟೀಚರ್? ಸೂಕ್ಷ್ಮವಾದ ಅವ್ರ ಮನೇಲಿ ಇಟ್ಕೊಳ್ತಾರ ಅಲ್ವಾ? ಅವಾಗ ನೀವ್ ಯಾವ ಟೀಚರ್ ಹತ್ರ ಹೋಗ್ಬೇಕು? ಸೂಕ್ಷ್ಮವಾದ ಟೀಚರ್. ಮೇನ್ ಟೀಚರ್ ಹತ್ರನೇ ಟ್ಯೂಷನ್ಗೆ ಹೋಗ್ಬೇಕು ತಾನೆ? ನಾವೇನ್ ಮಾಡ್ತೀವಿ, ಆ ಟೀಚರ್ ಹತ್ರ ಹೋಗೋದೇ ಇಲ್ಲ, ಭಯ ಇರುವಂತ ಕಾರಣ. ಯಾರ ಹತ್ರ ಹೋಗ್ಬಿಡ್ತೀವಿ? ಪ್ರೈವೇಟ್ ಟೀಚರ್ ಹತ್ರ ಹೋಗ್ತೀವಿ. ಯಾಕಂದ್ರೆ ಅವ್ರು ಬೈಯೋದಿಲ್ವಲ್ಲ, ಅವ್ರು ಬರೀ ಹಣಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅಲ್ವಾ? ಅಂದ್ರೆ ಸಹೋದರ ಸಹೋದರಿಯರು ಮಾಡುವಂತ ಕ್ಲಾಸಿನ ಕಡೆಗೆ ನಮ್ಗೆ ಆಕರ್ಷಣೆ ಇದೆ ಹೊರತು ನಾನು ವೈಯಕ್ತಿಕವಾಗಿ ಬಾಬಾನ ಹತ್ರ ಹೋಗ್ಬಿಟ್ಟು, ಬಾಬಾ ನನಗೆ ಇವತ್ತಿನ ಈ ಮೂರ್ಲಿ ಪಾಯಿಂಟ್ ಅರ್ಥ ಆಗ್ಲಿಲ್ಲ, ಇದ್ರ ಅರ್ಥ ಏನು ಅಂತ ನಾವೇ ಹೋಗ್ಬಿಟ್ಟು ಬಾಬಾನ ಹತ್ರ ಏನ್ ಮಾಡೋದಿಲ್ಲ? ಕೇಳೋದಿಲ್ಲ. ಮತ್ತೆ ಬಾಬಾನಿಂದ ಉತ್ತರವನ್ನು ನಾವೇನ್ ಮಾಡೋದಿಲ್ಲ? ತೆಗೆದುಕೊಳ್ಳೋದಿಲ್ಲ. ಆ ಪ್ರಾಕ್ಟೀಸ್ ನಿಮಗಿದ್ರೆ ನಿಮ್ಗೆ ಗೈಡು ಬೇಡ, ಡೈಜೆಸ್ಟ್ ಬೇಡ, ನಿಮ್ಗೆ ಯಾವ್ದೇ ಟ್ಯೂಷನ್ ಟೀಚರ್ ಬೇಡ, ನಿಮ್ಗೆ ಗೂಗಲ್ ಬೇಡ, ಏನು ಇಲ್ಲ. ಬೇಕಾಗಿಲ್ಲ. ಅದನ್ನ ನೀವು ಈಗಿನಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಅಂದ್ರೆ ಆ ಸಂಸ್ಕಾರವನ್ನೇನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಮೊದ್ಲು ಚಿಕ್ಕ ಮಕ್ಕಳಿದ್ದಾಗ ಏನೇ ಬೇಕು ಅಂತಂದ್ರೆ ಚಿಕ್ಕ ಮಕ್ಕಳು ಹೋಗ್ಬಿಟ್ಟು ಯಾರನ್ನ ಕೇಳ್ತಾ ಇದ್ರು? ಅಮ್ಮ ಅಲ್ವಾ? ನಾವು ಪ್ರೈಮರಿ ಸ್ಕೂಲಿಗೆ ಹೋಗ್ಬೇಕಾದ್ರೆ 8:30 ಸ್ಕೂಲು, ಸರಿನಾ? ಅವಲಕ್ಕಿ ತಿನ್ಕೊಂಡು ಹೋಗೋದು. ಮನೆಗೆ ಬರೋದು ಎಷ್ಟು ಗಂಟೆಗೆ? ಅದು ಈಗಿನ ನಾವು 11:00 ಬರ್ತಿದ್ವಿ. ಅವಾಗ 8:00 ಸ್ಟಾರ್ಟ್ ಆದ 11:00, ಆಮೇಲೆ 1 ಗಂಟೆಯಿಂದ 5 ಗಂಟೆ. ಸರಿ, 11:00 ಮನೆಗೆ ಬಂದ್ಕೊಳ್ಳಿ ಅಮ್ಮ ಏನ್ ಮಾಡ್ತಿದ್ರು? ಊಟ ಕೊಟ್ಟು ಬಿಡೋರು. ಯಾಕಂದ್ರೆ ತಿಂಡಿ ಕೊಟ್ಟರೆ ನಮ್ದು ಹೊಟ್ಟೆ ತುಂಬೋದಿಲ್ಲ. 11:00 ಏನ್ ಮಾಡೋದು? ಊಟ ಕೊಟ್ಟು. ಯಾಕಂದ್ರೆ ತಿಂಡಿ ಕೊಡುವಷ್ಟು ನಮ್ಮಲ್ಲಿ ಹಣ ಇರ್ಲಿಲ್ಲ ಅಷ್ಟು. ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಗೆ ಹೇಳ್ತಾರೆ. ಅದಕ್ಕೆ 11:00 ಏನ್ ಮಾಡೋದು? ಹೊಟ್ಟೆ ತುಂಬ ಊಟ ಕೊಟ್ಬಿಡೋದು. ಸರಿನಾ? ಸಾಯಂಕಾಲ 5 ಗಂಟೆಗೇನು ತಿಂಡಿ ಏನಾದ್ರು ಒಂದು ಸಿಗ್ತಾ ಇತ್ತು. ಸರಿನಾ? ಈಗ ಆ ಸಮಯದಲ್ಲಿ ತಾಯಿ ಮಕ್ಕಳಿಗೆ ಊಟ ಕೊಡ್ಲಿಕ್ಕೇನೆ ಇಷ್ಟ ಪಡ್ತಾ ಇತ್ತು ಅಲ್ವಾ? ಈಗ ಏನ್ ಮಾಡ್ತಾರೆ ಮಕ್ಕಳು? ತಾಯಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೋ ಅಥವಾ ಬೇಕರಿಗೆ ಹೋಗ್ಬಿಟ್ಟು ಖರೀದಿ ಮಾಡ್ತಾರೋ? ಬೇಕರಿಗೆ ಹೋಗಿ ಖರೀದಿ ಮಾಡ್ತಾರೆ. ಓಕೆ, 11:00 ಊಟ ಮುಗಿಸ್ಕೊಂಡ್ಬಿಟ್ಟು ಬೆಳಿಗ್ಗೆ ನಮ್ಗೆ ಟೀಚರ್ ಹೋಮ್ ವರ್ಕ್ ಕೊಡ್ತಿದ್ರು, ಅದನ್ನ ಬರೀತಾ ಕೂತ್ಕೊಳ್ತಿದ್ದೆ ನಾನು. ಸರಿನಾ? ಕುತ್ಕೊಂಡಾಗ ಸುಮಾರು 12 ಗಂಟೆಗೆ ಒಂದು ಶಬ್ದ ಬರ್ತಿತ್ತು. ಏನು ಏನು? ಹೊಟ್ಟೆ ಐಸ್ ಕೆಂಡಿ ಅಂತ ಬರ್ತಿತ್ತು. 10 ಪೈಸೆ. ಅವಾಗ ರೆಡ್ ಕಲರ್ ಐಸ್ ಕೆಂಡಿ. ಸರಿನಾ? 10 ಪೈಸೆ ಸಿಕ್ತು. ಆ 10 ಪೈಸೆಗೆ ನಮ್ಮಮ್ಮನ ಹತ್ರ ತಿರುಗಬೇಕು, ಹಿಂದೆ ಮುಂದೆ ಹಿಂದೆ ಮುಂದೆ. 10 ಬಿಂದಿಗೆ ನೀರು ಸೇದು ಆ ಸಮ ಅಂತ ತಗೊಂಡ್ ಬಾ. ಓಕೆ, ಅದನ್ನ ಊಟಕ್ಕೆ ನಾನು ಅಮ್ಮನ ಹತ್ರ ಏನು ಕೇಳಬಂಗಿಲ್ಲ. ಬಂದು ಕುತ್ಕೊಂಡ ತಕ್ಷಣದಲ್ಲಿ ಅಮ್ಮ ಏನ್ ಮಾಡ್ಬಿಡೋರು? ಊಟ ಕೊಟ್ಬಿಡೋರು. ಅದನ್ನೇ ಐಸ್ ಕೆಂಡಿ ಅಂತಂದ್ರೆ ಅಮ್ಮ ಬೇಕು ಬೇಡ, ಇವತ್ತು ಕೊಡಲ್ಲ, ನಾಳೆ ಕೊಡಲ್ಲ, ಎಲ್ಲ ಏನ್ ಮಾಡೋರು? ಹೇಳ್ತಾ ಇದ್ರು. ಯಾಕಂತಂದ್ರೆ ಆ ಆಹಾರ ಶರೀರಕ್ಕೆ ಒಳ್ಳೆಯದು ಅಲ್ಲ. ಅದಕ್ಕಾಗಿ ಆದ್ಮೇಲೆ ನಮ್ಗೆ ಬೇಕಾಗಿರುವಂತ ಆಹಾರವನ್ನ ನಾವು ತಾಯಿಯಿಂದ ತೆಗೆದುಕೊಳ್ಬೇಕು ಅಥವಾ ಊರಲ್ಲಿರೋದನ್ನ ತೆಗೆದುಕೊಳ್ಬೇಕು ತಾಯಿಯಿಂದ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ, ಆತ್ಮಕ್ಕೆ ಮತ್ತು ಶರೀರಕ್ಕೆ ನಾನು ಯಾವ ಆಹಾರವನ್ನ ಕೊಡ್ತಾ ಇದ್ದೇನೆ. ಈಗ ನನ್ನ ಗುಣನೇ ಹೀಗೆ, ನನ್ನ ನೇಚರೇ ಹೀಗೆ, ನನ್ನ ಸಂಸ್ಕಾರನೇ ಹೀಗೆ ಅಂತ ಹೇಳೋದು ಸರಿನೋ ತಪ್ಪು? ಇದನ್ನ ಮಾಡ್ಕೊಂಡಿದ್ಯಾರು ಅಂತ ಕೇಳ್ತಾನೆ. ಜೋ ಸಮಸ್ತೆ ಹೇ ರೈಟ್ ಹೇ ವಹಾವ್ ಹಾತ್ ಉಠಾವ್. ನಂದೇ ಸಂಸ್ಕಾರ ಇದು ಅಂತ ಹೇಳೋರು ಕೈ ಎತ್ತಿ ಅಂತ ಹೇಳ್ತಾರೆ. ನಮ್ ಸಂಸ್ಕಾರನ ಅದು? ಅಲ್ಲ. ಅಳೋದು ನಮ್ ಸಂಸ್ಕಾರನ? ತೂಗೋದು ನಮ್ ಸಂಸ್ಕಾರನ? ನಮ್ದಲ್ಲ. ಕ್ರೋಧ ನಮ್ ಸಂಸ್ಕಾರನ?
ನಮ್ದಲ್ಲ. ಅದನ್ನೆಲ್ಲ ಇಟ್ಕೊಂಡು ನಮ್ಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ಕೆಟ್ಟದ್ದೇ ಆಗುತ್ತೆ. ಕೆಟ್ಟದ್ದಾಗುತ್ತೆ. ಗೊತ್ತಿದ ಮೇಲೆ ಇಟ್ಕೊಳ್ಬೇಕೋ ಬೇಡವೋ? ಬೇಡ. ಸುಟ್ಟಾಕ್ಬೇಕು. कोई हाथ नहीं उठाता, ಯಾರು ಕೂಡ ಕೈ ಎತ್ತಾ ಇಲ್ಲ ಅಂದ್ಮೇಲೆ ನಿಮ್ಗೆ ಜ್ಞಾನ ಇದೆ ತಾನೆ? तो कहते क्यों हो, गलती से भी कह देते हो. ಹಾಗಿದ್ರೆ ಯಾವಾಗ ನಿಮ್ಮ ಸಂಸ್ಕಾರ ಅಲ್ಲ ಅದನ್ನ ನೀವು ಯಾಕೆ ಇಟ್ಕೊಂಡಿದ್ದೀರಾ? ಬೇರೆಯವ್ರ ಮನೆ ಮಕ್ಕಳನ್ನ ಯಾರು ತುಂಬಾ ಕಿಲಾಡಿ ಮಾಡ್ತಾರೆ, ತೀಟೆ ಮಾಡ್ತಾರೆ ಅಂತ ಮನೇಲಿ ಇಟ್ಕೊಳ್ತೀರಾ? ಇಟ್ಕೊಳಲ್ವಾ? ಇಟ್ಕೊಳ್ಳೋದಿಲ್ಲ. ಇಟ್ಕೊಳಲ್ಲ. ಜब ಮರ್ಜೀವಾ ಬನ್ ಗಯಿ ಆಪ್ಕಾ ಅಭಿ ಸರ್ನೇಮ್ ಕ್ಯಾ ಹೈ? ಬಾಬಾ ಹೇಳ್ತಾರೆ ನೀವ್ ಇವಾಗ ಮರ್ಜೀವ ಆಗ್ಬಿಟ್ಟಿದ್ದೀರಂತೆ. ಮರ್ಜೀವ ಅಂತಂದ್ರೆ ಏನು? ಜೀವ ಮತ್ತೆ ಹುಟ್ಟೋದು. ಒಂದ್ಸಲ ಸತ್ತು ಬಿಟ್ಟು ಇನ್ನೊಂದ್ಸಲ ಏನ್ ಮಾಡ್ಬಿಟ್ಟಿದಿರಿ? ಹುಟ್ಟಿದೀವಿ. ಹುಟ್ಟೋದು. ಇಲ್ಲಿ ಬಾಬಾ ಹೇಳ್ತಾರೆ ಮದುವೆ ಆಗಿದ್ದಲ್ಲ, ಸತ್ತು ಬಿಟ್ಟು ಹುಟ್ಟಿದ ಮೇಲೆ ಹಳೆ ದೇಹದ ಎಲ್ಲಾ ಸಂಸ್ಕಾರ, ಎಲ್ಲಾ ಸಂಬಂಧಗಳು, ಎಲ್ಲಾ ವ್ಯವಹಾರಗಳು, ಎಲ್ಲಾ ಆಸ್ತಿ ಪಾಸ್ತಿಗಳು ಏನಾಗ್ಬಿಡ್ತು? ಮುಗಿದೋಯ್ತು. ಮರ್- ಅದನ್ನೇನ್ ಮಾಡ್ಬೇಕು? ನಾವು ಬಿಟ್ಬಿಡ್ಬೇಕು. ಇವಾಗ ಏನಿದೆ? ಹೊಸ ಜೀವನ. ಅದಕ್ಕಾಗಿ ಈಗ ಬಾಬಾ ಹೇಳ್ತಾರೆ ಪುರಾಣೆ ಜನ್ಮ ಕಾ ಸರ್ ನೇಮ್ ಹೇ ವಾ ಬಿಕೆ ಕಾ ಸರ್ ನೇಮ್ ಹೇ. ನಿಮ್ ಸರ್ ನೇಮ್ ಯಾವ್ದು ಇವಾಗ? ಬಿಕೆ ಬ್ರಹ್ಮಕುಮಾರಿ. ಅಲ್ವಾ? ಮದ್ವೆ ಆದ್ಮೇಲೂ ಕೂಡ ಒಂದು ಮಹಿಳೆಗೆ ಸರ್ ನೇಮ್ ಚೇಂಜ್ ಆಗತ್ತೆ ತಾನೆ? ಹಾಗೆ ಆಗತ್ತೆ. ಇಲ್ಲೂ ಕೂಡ ನಮ್ಮ ಸರ್ ನೇಮ್ ಏನಂತೆ? ಬಿಕೆ. ಬಿಕೆನೋ ಪಿಕೆನೋ? ಬಿಕೆ. ಈಕೆ ಪಿಕೆ ಅಂತಂದ್ರೇನು? ಬ್ರಹ್ಮಕುಮಾರ್ ಪಿಕೆ ಪಿಕೆ ಅಂತಂದ್ರೇನು? ಪಾಸ್ಟ್ ಕುಮಾರ್. ಅಷ್ಟಲ್ಲ, ಪುರುಷಾರ್ಥಿ ಕುಮಾರ್ ಅಂತ. ಅಂದ್ರೆ ನಾವು ಪುರುಷಾರ್ಥ ಮಾಡ್ತಿದೀವಿ ಇನ್ನು ಪಕ್ಕ ಬಿಕೆ ಅಂತಂದೇನು? ಪಕ್ಕ ಆಗ್ಬಿಡ್ತೀವಿ. ಬಾಬಾನ ಏನ್ ಮಾಡ್ತಿದೀವಿ? ಫಾಲೋ ಮಾಡ್ತಿದ್ವಿ. ನೋಡಿ ಆದ್ಮೇಲೆ ಯಾರೊಬ್ರು ಡಾಕ್ಟರ್ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಳ್ಳಿ, ಓಕೆನಾ? ಅಂತಂದ್ರೆ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾರೆ, 6 ತಿಂಗಳು ಸುಮ್ಮನೆ ಇರ್ತಾರೆ. ಆಮೇಲೆ ಏನ್ ಹೇಳ್ತಾರೆ? ನನ್ನ ಮಗ ಡಾಕ್ಟ್ರು ಅಂತ ಅಪ್ಪ ಅಮ್ಮ ಹೇಳ್ತಾರ ಇಲ್ವೋ? ಹೇಳ್ತಾರೆ. ಅವ್ರಿಗೂ ಕೂಡ ಆ ನಶೆ ಬರ್ತಾರ ತಾನೆ? ಹೌದು. ಹೌದಾ? ಇನ್ನು ಕಲಿತಾ ಇರ್ಬೇಕಾದ್ರೆ ನನ್ನ ಮಗಳು ಯಾರು ಡಾಕ್ಟ್ರು ಹೇಳುವಂತ ಒಂದು ನಶೆ ಇರ್ತದೆ. ಹಾಗೆ ನೀವು ಇಷ್ಟು ವರ್ಷ ಬಾಬಾ ಜೊತೆಗೆ ಇದ್ದೀರಾ ಅಂತಂದ್ರೆ ಆ ಬಿಕೆ ಜೀವನವನ್ನ ಏನ್ ಮಾಡ್ಬೇಕು? ಸ್ಥೂಲವಾಗಿ ಸೂಕ್ಷ್ಮವಾಗಿ ನಡೆಸಬೇಕಾಗ್ತದೆ. ಅಪ್ನಾ ಸಿಯರ್ ನೇಮ್ ಕ್ಯಾ ಲಿಖ್ತಿ ಹೋ? ಬಿಕೆ ಯಾ ಫಲಾನ ಫಲಾನ? ಬಿಕೆ ಅಂತ ಬರಿತೀರೋ ಬೇರೆ ಅಂತ ಬರಿತೀರೋ? ಈಕೆ ಅಂತ ಅಲ್ವಾ? ನಾವು ಮೊದ್ಲೆಲ್ಲ ಮೌಂಟ್ ಅಬು ಹೋಗ್ಬೇಕಾದ್ರೆ ಟ್ರೈನ್ ಹತ್ ಹೋದಾಗ ಟ್ರೈನ್ ಬೆಂಗಳೂರಿಂದ ನಾವು ಹೋಗ್ತಾ ಇದ್ವಿ. ಅದು ಫಸ್ಟಿಗೆ ಚಾರ್ಟ್ ಹಾಕೋರು, ಸರಿನಾ? ಚಾರ್ಟ್ ಹಾಕಿದಾಗ ಅಲ್ಲಿ ಬಿಕೆಗಳಿಗೆಲ್ಲ ಬಿಕೆ 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 ಎಲ್ಲ ಗೊತ್ತಾಗ್ಬಿಡ್ತದೆ. ಅಲ್ಲಿ ನೋಡ್ಬಿಟ್ರೆ ನಮ್ಮ ಕಂಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ದಾರೆ, ಎಲ್ಲೆಲ್ಲಿ ಹೋಗೋರು ಅಂದ್ಬಿಟ್ಟು ಎಲ್ಲ ಏನಾಗತ್ತೆ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಇವಾಗ ಚಾರ್ಟ್ ಎಲ್ಲ ಏನ್ ಮಾಡ್ತಾ ಇಲ್ಲ, ಹಾಕ್ತಾ ಇಲ್ಲ. ಇವಾಗ ಮೊಬೈಲ್ ಅಲ್ಲೇ ಎಲ್ಲರಿಗೂ ಏನಾಗ್ಬಿಡ್ತದೆ ವಿಷಯ ಗೊತ್ತಾಗ್ಬಿಡತ್ತೆ. ಮತ್ತೆ ಈಗ ಆಧಾರ್ ಕಾರ್ಡ್ ಇರುವಂತ ಕಾರಣದಿಂದ ಅಲ್ಲಿ ಬಿಕೆ ಅಂತ ಏನ್ ಮಾಡುವಂಗಿಲ್ಲ, ಸೇರಿಸುವಂಗಿಲ್ಲ. ಓಕೆ, ನಿಮ್ದೇನು ಲೌಕಿಕ ಹೆಸರಿದೆ ಅದೇ ಹೆಸರನ್ನ ಏನ್ ಮಾಡ್ಬೇಕಾಗ್ತದೆ? ಹಾಕ್ಬೇಕಾಗತ್ತೆ. ಸರಿ, ಅಲ್ಲಿ ನಾವು ಹಾಕಿದ್ರು ಕೂಡ ಇಲ್ಲಿ ನಾವು ಏನ್ ಮಾಡಬಹುದು? ಬಿಕೆ ಅಂತ ಹಾಕೊಳ್ಬಹುದಲ್ವಾ? ಅದಕ್ಕಾಗಿ ಮಾನಸಿಕವಾಗಿ ನೀವು ಯಾವ್ದನ್ನ ಹಾಕೊಂಡಿದ್ದೀರಾ? ಬಿಕೆನೋ ಪಿಕೆನೋ? ಬಿಕೆ. ಪಿಕೆ ಬ್ರಹ್ಮಕುಮಾರ ಕುಮಾರ್ ಅಂದ್ಮೇಲೆ ಅದರ ತಕ್ಕ ಹಾಗೆ ನೀವು ಇರಬೇಕಾಗತ್ತೆ. ಅಂದ್ಮೇಲೆ ನೀವು ಹಳ್ಳಿಯಲ್ಲಿದ್ದೀರೋ ಅರಮನೆಯಲ್ಲಿದ್ದೀರೋ? ಎಲ್ಲಿದ್ದೀರಿ ಇವಾಗ? ಅರಮನೆ. ಅರಮನೆಯಲ್ಲಿ. ತವ್ರ ಮನೇಲಿದ್ದೀರೋ ಪತಿ ಮನೇಲಿದ್ದೀರೋ? ಪತಿ ಮನೆ. ಆ ಪತಿ. ಪತಿ ಮನೇಲಿ ಇದ್ದೀವಿ ಅಂತಂದ್ಮೇಲೆ ಪತಿ ಹೇಳ್ದಂಗ್ಲೆ ಏನ್ ಮಾಡ್ಬೇಕಾಗ್ತದೆ? ಹೇಳ್ಬೇಕು. ಕೇಳ್ಬೇಕು. ಕೇಳಬೇಕಾಗ್ತದೆ ತಾನೇ? जब मर्जीवा बन गई तो पुराने संस्कार मेरे संस्कार कैसे हुए? ಯಾವಾಗ ಮರ್ಜೀವ ಆಗಿದ್ದೀರಿ ಅಂತಂದ್ರೆ ಹಳೆ ಸಂಸ್ಕಾರ ಹೊಸ ಸಂಸ್ಕಾರ ಹೇಗಾಯ್ತು ಅಂತ ಕೇಳ್ತಿದ್ದಾರೆ ಬಾಬಾ. ಯಹ ಪುರಾಣೆ ತು ಪರಾಯೇ ಸಂಸ್ಕಾರ ಹುಯೇ. ಈ ಹಳೇದಂತೂ ಏನಾಗಿದೆ? ಯಾರ ಸಂಸ್ಕಾರ? ರಾವಣನ ಅವನಿಗೆ ಬೇರೆಯವರ ಸಂಸ್ಕಾರ ಅಂತ ಹೇಳ್ತಾರೆ. ಅದನ್ನ ನೀವೇನ್ ಮಾಡುವಂಗಿಲ್ಲ. ತಗೊಳಂಗಿಲ್ಲ. ಈ ಮನೆಯಲ್ಲಿ ಈ ಪತಿಯ ಜೊತೆಗೆ ಇರಬೇಕು ಅಂತಂದ್ರೆ ಈ ಪತಿ ಏನ್ ಹೇಳ್ತಾರೋ ಅದೇ ರೀತಿ ಇರಬೇಕು. ಹೇಳ್ಬೇಕು. ಅವ್ರು ಕೊಡುವಂತ ಆಹಾರವನ್ನೇ ಸ್ವೀಕಾರ ಮಾಡಬೇಕು, ಬಂದವ್ರಿಗೂ ಕೂಡ ಅದನ್ನೇ ಕೊಡ್ಬೇಕು. ಕೊಡಬೇಕು. ಬೇರೆ ಯಾವ್ದನ್ನು ನೀವು ಸ್ವೀಕಾರ ಮಾಡುವಂಗಿಲ್ಲ, ನೀವು ಧರಿಸುವಂಗಿಲ್ಲ, ಬೇರೆಯವ್ರಿಗೆ ಯಾವ್ದನ್ನು ನೀವು ಕೊಡುವಂಗಿಲ್ಲ. ಕೊಡುವಂಗಿಲ್ಲ. ಒಬ್ಬ ವ್ಯಕ್ತಿ ಆರೋಗ್ಯ ಸರಿ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ, ಸರಿನಾ? ಅವನ ಆರೋಗ್ಯ ಯಾಕೆ ಸರಿ ಇಲ್ಲ? ಆರೋಗ್ಯ ಯಾಕೆ ಸರಿ ಇಲ್ಲ ಹೇಳಿ? ಆಹಾರ ಸರಿಯಾಗಿರೋ ತಿಂದಿರೋದಿಲ್ಲ.
ಹೊರಗಡೆ ಆಹಾರ ತಿಂದು 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 ಆರೋಗ್ಯ ಏನಾಗಿರ್ತದೆ? ಕೆಟ್ಟೋಗಿದೆ. ಹಾಳಾಗಿ. ಸರಿ ಮಾಡ್ಕೊಳ್ಳಿಕ್ಕೆ ಎಲ್ಲಿ ಬಂದಿದ್ದಾರೆ? ಆಸ್ಪತ್ರೆಗೆ ಡಾಕ್ಟರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ, ಇಂಜೆಕ್ಷನ್ ಹೊಟ್ಟೆ ಕ್ಲೀನ್ ಮಾಡುವಂತ ಔಷಧಿ ಕೊಡ್ತಾರೆ ಆಯುರ್ವೇದಿಕ್ ಅಲ್ಲಿ, ಸರಿನಾ? ಅವಾಗ ಹೊಟ್ಟೆ ಕ್ಲೀನ್ ಮಾಡುವಂತ ಔಷಧಿ ತಗೊಳ್ಳೋದು ಮತ್ತೆ ಕೈಯಲ್ಲಿ ಚೆನ್ನಾಗಿ ಗೋಬಿ ಮಂಚೂರಿ ಮಸಾಲೆ ಪೂರಿ ತಿಂತಾರ. ಅವ ಕಾಯಿಲೆ ಗುಣ ಆಗ್ತದೋ ಆಗಲ್ವೋ? ಆಗಲ್ಲ. ಹಾಸ್ಪಿಟಲ್ ಸೇರಿರೋದೇ ಉಪವಾಸ ಮಾಡ್ಲಿಕ್ಕೆ, ಹೊಟ್ಟೆ ಕ್ಲೀನ್ ಮಾಡ್ಲಿಕ್ಕೆ, ಹಣ್ಣುಗಳನ್ನ ತಿನ್ಲಿಕ್ಕೆ, ಹೌದಾ? ಜ್ಯೂಸ್ಗಳನ್ನ ಕುಡಿಲಿಕ್ಕೆ. ಅದನ್ನು ಬಿಟ್ಬಿಟ್ಟು ಹಾಸ್ಪಿಟಲ್ ಸೇರಿಬಿಟ್ಟು ಕೂಡ ಹೊರಗಡೆ ಹೋಟೆಲಿನ ಆಹಾರವನ್ನ ತಿಂದ್ರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಹಾಗೆ ಬಾಬನ ಮಗುವಾಗೂ ಕೂಡ ರಾವಣ ಸಂಸ್ಕಾರ ಜೊತೆಲಿ ಇಟ್ಕೊಂಡು ಅದನ್ನೇ ಯೋಚನೆ ಚಿಂತನೆ ಮಾಡಿಬಿಟ್ಟು ಅದನ್ನೇ ಹೆಚ್ಚಿಗೆ ಮಾಡಿ ನಾನೂ ಜೀವನದಲ್ಲಿ ಇಟ್ಕೊಂಡು ನಾನೂ ಅನುಭವ ಮಾಡ್ತಾ ಬೇರೆಯವರಿಗೂ ನೀವು ದಿನದಿಂದ ದಿನಕ್ಕೆ ಅದನ್ನು ಕೊಡ್ತಾ ಹೋದ್ರೆ ನಿಮ್ಮನ್ನ ಬೀಕೆ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳಲ್ಲ. ಅಂದ್ಮೇಲೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಸಂಸ್ಕಾರವನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ, ಯಾವುದಕ್ಕೆ ನೀರು ಹಾಕ್ತಾ ಇದ್ದೀರಿ, ಯಾವುದನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಯಾವುದನ್ನ ಜೊತೆಯಲ್ಲಿ ಇಟ್ಕೊಂಡು ಅನುಭವ ಮಾಡ್ತಿದ್ದೀರಿ ಮತ್ತೆ ಬೇರೆಯವರಿಗೆ ದಾನದ ರೂಪದಲ್ಲಿ ಕೊಡ್ತಾ ಇದ್ದೀರಿ. ಇಸ್ ಹೋಲಿ ಮೇ ಕುಚ್ ತು ಜಲಾಯಂಗೆನಾ? ಈ ಹೋಲಿ ಹಬ್ಬದ ಸಂದರ್ಭದಲ್ಲಿ ಸುಡಬೇಕೋ ಬೇಡವೋ? ಸುಡ್ಬೇಕು. तो होली जलाते भी हैं और रंग भी लगाते हैं. ಹೋಲಿಯಲ್ಲಿ ಏನ್ ಮಾಡ್ತಾರಂತೆ? ಸುಡ್ತಾರೆ ಮತ್ತು ಬಣ್ಣವನ್ನು ಕೂಡ ಹಾಕ್ತಾರೆ. ಅಂದಮೇಲೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲಿವರೆಗೆ ನಿಮ್ಮಲ್ಲಿರುವಂತ ಸಂಸ್ಕಾರವನ್ನು ನನ್ನ ನೆನಪಿನಿಂದ ಸುಡೋದಿಲ್ವೋ ಅಲ್ಲಿವರೆಗೆ ನಾನು ಹೊಸ ಬಣ್ಣವನ್ನು ನಿಮ್ಗೆ ಹಾಕೋದಿಲ್ಲ. ಅದಕ್ಕಾಗಿ ಮೊದಲು ನಿಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಪರಮಾತ್ಮ ಮಾಡುವಂತ ಮೊದಲ ಕೆಲಸ ಯಾವುದು? ಮೊದಲಿನ ಸಂಸ್ಕಾರವನ್ನ ಸುಡೋದು ಅಲ್ವಾ? ಬಡವರ ಮನೆಯಿಂದ ಬಂದಿರುವಂತ ರಾಜ್ಕುಮಾರಿಗೆ ಪತಿ ಏನ್ ಹೇಳ್ತಾರೆ? ಮೊದ್ಲು ಆ ಬಟ್ಟೆ ಏನೇನ್ ಮಾಡು, ಹೊರಗಡೆಗೆ ಬಿಸಾಕು, ಕ್ಲೀನ್ ಮಾಡ್ಕೊಂಡು ಒಳಗಡೆ ಬಾ ಅಂತ ಹೇಳ್ತಾರೆ ತಾನೆ. ಅಲ್ಲಿ ಆ ಸಂಸ್ಕಾರವನ್ನ ಎಲ್ಲವನ್ನ ಏನ್ ಮಾಡ್ಬೇಕಾಗ್ತದೆ? ಬಿಡಬೇಕಾಗ್ತದೆ. ಹಳ್ಳಿಯಲ್ಲಿ ಇದ್ದಾಗ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಕೈಯಿಂದ ತಿಂತಾ ಇರ್ತಾರೆ. ರಾಜ್ಕುಮಾರಿ ಆದ್ಮೇಲೆ ಸ್ಪೂನ್ ಡೈನಿಂಗ್ ಟೇಬಲ್ ಅಲ್ಲಿ ಸ್ಪೂನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು ತಾನೆ ಅಲ್ವಾ? ಹಾಗೆ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು? ಏಕನಾಮ್ दूसरा ना कोई ಎಕಾನಮಿ. ಒಬ್ಬರೇನೆ ಬಾಬಾ ಏನ್ ಹೇಳ್ತಾರೆ ಅದನ್ನೇ ಏನ್ ಮಾಡುವಂಥದ್ದು, ಮಾಡ್ತಾ ಹೋಗುವಂಥದ್ದು ಮತ್ತು ಎಲ್ಲ ವಿಷಯದಲ್ಲೂ ಉಳಿತಾಯವನ್ನ ಮಾಡೋದು. ಮಾಡ್ತಾ ಹೋಗುವಂಥದ್ದು. ಇದನ್ನ ನೀವು ಮಾಡ್ತಾ ಹೋದ್ರೆ ನೀವು ನನ್ನ ಸಮಾನ ಆಗ್ತೀರಾ. तो अब सभी इस होली पर क्या जलाएंगे? मेरे संस्कार, यह अपने ब्राह्मण जीवन की डिस्टरी को समाप्त करना ಬರ್ತಾರೆ. ನನ್ನ ಸಂಸ್ಕಾರ ಹೇಳುವಂಥದ್ದು ಬ್ರಾಹ್ಮಣನ ಡಿಕ್ಷನರಿಯಲ್ಲಿ ಇರಲೇಬಾರದು ಅಂತ ಹೇಳ್ತಾನೆ. ಬ್ರಾಹ್ಮಣ ಅಂತಂದ್ರೆ ಯಾರು? ಬ್ರಹ್ಮಜ್ಞಾನವನ್ನ ಬ್ರಾಹ್ಮಣ ಯಾರು ಅಂದ್ರೆ ಪರಮಾತ್ಮನ ಶಕ್ತಿಯನ್ನ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತ ಆಗಿ ಇರುವಂಥವ್ರು. ಬ್ರಾಹ್ಮಣನಾದವನು ದೇವಸ್ಥಾನಕ್ಕೆ ಬರ್ತಾನಲ್ಲ ಅಲ್ವಾ? ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಅವನೊಬ್ಬನೇ ಬರ್ತಾನೋ ಅಥವಾ ಮನೇಲಿ ಇರೋದು ಏನಾದ್ರು ತಗೊಂಡ್ ಬರ್ತಾನೋ? ನಿನ್ನೆದು ಮನೆಯದು ಅಡಿಗೆ ಅನ್ನ ಸಾಂಬಾರು ಏನೋ ತಗೊಂಡ್ ಬರ್ತಾರ ಬ್ರಾಹ್ಮಣ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ? ಏನ್ ಬರ್ತಾರೆ? ದೇವಸ್ಥಾನಕ್ಕೆ ಆಸ್ ಇಟ್ ಶರೀರ ತಗೊಂಡ್ ಬರ್ತಾರೆ, ದೇವಸ್ಥಾನಕ್ಕೆ ಬಂದ್ಮೇಲೆ ಸ್ನಾನ ಮಾಡ್ತಾರೆ, ಅಲ್ಲಿರುವಂತ ಬಟ್ಟೆಯನ್ನ ಹಾಕೊಳ್ತಾರೆ ಅಲ್ವಾ? ಭಕ್ತರು ಏನ್ ಮಾಡ್ತಾರೆ? ಪ್ರಸಾದವನ್ನ, ಹಣ್ಣನ್ನ, ಹೂವನ್ನ, ಕುಂಕುಮ, ಅಗರಬತ್ತಿ ಎಲ್ಲ ತರ್ತಾ ಇರ್ತಾರೆ. ಯಾರು ತರ್ತಾ ಇರೋದು? ಭಕ್ತರು. ಓಕೆ, ಆ ತಂದಿರುವಂತದ್ದನ್ನೇ ಒಳಗಡೆ ತಗೊಂಡು ಹೋಗ್ಬಿಟ್ಟು ಪ್ರಸಾದ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಬೇರೆಯವರಿಗೆ ಕೊಡ್ತಾ ಇರ್ತಾರೆ. ಯಾರು? ಬ್ರಾಹ್ಮಣ. ಮನೆಯಿಂದ ಏನಾದ್ರು ತರ್ತಾನೋ ತರಲ್ವೋ? ತಂದಿರೋದಿಲ್ಲ. ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾನೋ ಇಲ್ವೋ? ಇಲ್ಲಿರುವಂತ ದಕ್ಷಿಣೆ, ಇಲ್ಲಿರುವಂತ ಆಹಾರ, ಇಲ್ಲಿರುವಂತ ನೈವೇದ್ಯ ಇದನ್ನೇ ತೆಗೆದುಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನ ಅವನು? ಕೊಡ್ತಾರೆ. ಜೀವನವನ್ನ ನಡೆಸ್ತಾನೆ. ಅದೇ ಅವರಿಗೆ ಆಹಾರ ಆಗಿರತ್ತೆ. ಇದು ಯಾರ ಲಕ್ಷಣ? ಬ್ರಾಹ್ಮಣ ಲಕ್ಷಣ. ಓಕೆ, ಅದೇ ಬೇರೆಯವ್ರ ಲಕ್ಷಣ ಏನು ಅಂತಂದ್ರೆ ಹೋಟೆಲಿಂದ ತರೋದು, ಏನ್ ಮಾಡೋದು? ತಿನ್ನೋದು. ಹಾಗಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ನನ್ನ ಸಂಸ್ಕಾರ ಅಂತ ಇರಬಾರ್ದು, ಎಲ್ಲ ಏನಿದ್ರು ಪರಮಾತ್ಮ ಕೊಟ್ಟಿರೋದು. ಓಕೆ, ಈಗ ನೀವು ಮದುವೆ ಆದ್ಮೇಲೆ ಯಾರು ಕೊಟ್ಟಿರೋ ಬಟ್ಟೆ ಹಾಕೊಳ್ಬೇಕು? ಯಾವ ಆಹಾರ ತಿನ್ಬೇಕು? ಯಾವ ಮನೇಲಿ ಇರ್ಬೇಕು?
ಪತಿ ಇರೋ ಮನೇಲಿ. ತವ್ರ ಮನೆಗೆ ಹೋದಾಗ ಏನ್ ಕೊಡ್ಬೇಕು? ಪತಿ ಕೊಟ್ಟಿರೋದನ್ನೇ ಒಯ್ದ್ಬಿಟ್ಟು ತವ್ರ ಮನೆಗೆ ಕೊಡ್ಬೇಕು ತಾನೆ. ಹಾ. ಹಾಗೆ ಎಲ್ಲೇ ಹೋದ್ರೂ ಕೂಡ ಪರಮಾತ್ಮ ಕೊಡುವಂತ ಶಾಂತಿ ಸುಖ ಸಂತೋಷವನ್ನೇ ಕೊಡಬೇಕು, ಅದನ್ನೇ ನೀವು ಧರಿಸಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಹಳೆ ಸಂಸ್ಕಾರವನ್ನ ಈ ಹೋಳಿ ಹಬ್ಬದಲ್ಲಿ ಏನ್ ಮಾಡ್ಬೇಕು? ಆಗ್ಬೇಕಾಗ್ತದೆ. ಅದಕ್ಕಾಗಿ ಜೀವನನೇ ಒಂದು ಡಿಕ್ಷನರಿ ಆಗಿದೆ. ಈ ಡಿಕ್ಷನರಿಯಲ್ಲಿ ನನ್ನ ಸಂಸ್ಕಾರ ಹೇಳೋದನ್ನ ಏನ್ ಮಾಡ್ಬೇಕು? ತೆಗೆದಾಕಿ. ಏನಿದ್ರು ಯಾರ್ದು? ಬಾಬಾ 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 ಬಾಬಾ. ಓಕೆ, ಬೆಳಗ್ಗೆ ಎದ್ರು ಬಾಬಾ, ಮಧ್ಯಾಹ್ನನು ಬಾಬಾ, ರಾತ್ರಿನೂ ಬಾಬಾ. ಬರೀ ಬಾಯಲ್ಲಿ ಬಾಬಾ ಅಲ್ಲ, ಆದರೆ ಬಾಬಾ ಜೊತೆಯಲ್ಲಿರುವಂತ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಸರಿ? ಓಕೆ, ಓಂ ಶಾಂತಿ.